ಹಾಯ್ ಫ್ರೆಂಡ್ಸ್ ತಂಗಾರಿ ಫ್ರೆಂಡ್ಸ್ ನಾ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಏನು ತಿಳ್ಕೊಳ್ಳೋಣ ಅಂದ್ರೆ ಫ್ರೆಂಡ್ಸ್ ಅವಿಪಿಲ್ಲರ್ದಲ್ಲಿ ಫುಲ್ ಸಾಂಗ್ದು ವಿಡಿಯೋ ಎಡಿಟಿಂಗ್ ಬಗ್ಗೆ ನೋಡ್ಕೊಂಡು ಫ್ರೆಂಡ್ಸ್ ಡಿಜೆಗೂ ಒಂದೊಂದು ಮೊಬೈಲ್ ಸಪೋರ್ಟ್ ಕೊಡ್ತಿದ್ವಿ ಒಂದೊಂದು ಮೊಬೈಲ್ ನಾನು ಹೇಳ್ಕೊಡ್ದು ಇವತ್ತಿನ ಟೆಂಪ್ಲೇಟ್ ಸಿಂಪಲ್ ಆಗಿ ನಿಮಗೆ ಯಾವುದೇ ಥರಂತ ಕಷ್ಟ ಇಲ್ಲ ಎಲ್ಲ ಸಿಂಪಲ್ ಆಗಿ ಎಡಿಟ್ ಮಾಡ್ಕೊಳ್ಬೇಕು ಅನ್ನೋದು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನೀವು ಈಗ ಡಿಜೆದ್ದು ಅವು ಎಲ್ಲ ನಾವು ಈಗ ಅಂದ್ರೆ ನಿಮ್ಮ ಟೆಂಪ್ಲೇಟ್ಸು ಇದ್ದೇ ಇರ್ತವೆ ಹೊಸವು ಇದ್ದದನ್ನು ನಾವು ಹೊಳಿ ಎಲ್ಲ ಸೆಟ್ಟಿಂಗ್ಸ್ ಇಟ್ಕೊಂಡು ನಾವು ವಿಡಿಯೋ ಕ್ರಿಯೇಟ್ ಏನು ಮಾಡ್ಕೊಳ್ಬೇಕಲ್ಲ ನಮ್ಮ ಫೋಟೋಸ್ಗಳು ಹಾಕೊಂಡು ಅವು ಮೊದಲಿನ ಡೆಮೋ ಇರ್ತಾವೆ ಅದನ್ನು ತೀಡಿ ಮಾಡ್ಕೊಳ್ಬೇಕಲ್ಲ ಕಷ್ಟ ಆಗುತ್ತೆ ಗುರು. ಅದನ್ನ ಮಾಡ್ಕೊಳಕ್ ಬರಲ್ಲ ಅಂತ ನಿಮ್ಗೆ ತಿಳಿತೀನಿ ಅಂತಲೇ ಫ್ರೆಂಡ್ಸ್ ತೆಗೆದು ಓದ್ಬಿಡ್ತೀರಿ. ಆ ರೀತಿ ಮಾಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ನಾನು ಲೋಕಲ್ ಹೇಳ್ಕೊಡ್ತೀನಿ ನನ್ನ ವಿಡಿಯೋಸ್ಗಳು ಎಲ್ಲ ನೀಟಾಗಿರ್ತವೆ. ಯಾಕಂದ್ರೆ ನಾನು ಅರ್ಧ ತಕ್ಷಣ ವಿಡಿಯೋಸ್ ಬರ್ತಾವೆ ಕನ್ಫ್ಯೂಸ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊ ಏನು ತ್ರಾಸ ಮಾಡ್ಕೋಕೆ ಹೋಗ್ಬಿಡಿ ಫ್ರೆಂಡ್ಸ್. ನನ್ನ ವಿಡಿಯೋಸ್ಗಳು ನೋಡ್ಕೊಂಡ್ರೆ ಖಂಡಿತವಾಗಿ ಎಡಿಟ್ ಮಾಡ್ಕೊತೀವಿ ಫ್ರೆಂಡ್ಸ್. ಆಯ್ತಲ್ಲ ನನ್ನ ವಿಡಿಯೋಸ್ಗಳು ನೋಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಇಷ್ಟ ಆದ್ರೆ ನಾನು ವಿಡಿಯೋಸ್ ನೋಡ್ಕೊಂಡು ನನ್ನ ಚಾನಲ್ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ ಹಾಗೆ ಫ್ರೆಂಡ್ಸ್ ನಾನು ವಿಡಿಯೋಸ್ ಟೆಂಪ್ಲೇಟ್ಸ್ ಹೇಗೆ ನಾವು ಎಲ್ಲ ವರ್ಕ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ನಾವು ವಿಡಿಯೋ ರೂಪಿ ತಂದು ನಾವು ಎಡಿಟ್ ಹಾಕಬೇಕು ಅನ್ನೋದು ನಾವು ಎಲ್ಲ ನೀಟಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಫೋಟೋಸ್ಗಳು ಎಡಿಟ್ ಮಾಡ್ಕೋತೀವಿ ಬಟ್ ಎಲ್ಲ ಯೂಟ್ಯೂಬ್ ಸೈಜ್ ಎಡಿಟ್ ಮಾಡ್ಕೊಂಡಿರ್ತೀವಿ ಬಟ್ ಅಲ್ಲಿ ಹೋಗಿ ಸ್ಟಾರ್ಟ್ ಆಗುತ್ತಲ್ಲ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾರಲ್ಲ ಅದನ್ನೆಲ್ಲ ನಾನು ನೀಟಾಗಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡ್ಕೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಟೆಂಪ್ಲೇಟ್ಸು ಅವು ಏನೇನು ಇರ್ತಲ್ಲ ನಾನು ಮಟಲ್ಸ್ ತೀರ್ಸ್ಕೊತ ಹೋಗಿ ಬಟ್ ನೀವು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ನಾನು ವಿಡಿಯೋಸ್ ಫುಲ್ ನೋಡ್ಕೊಂಡ್ರೆ ನಾನು ಖಂಡಿತ ನೀವೇನು ನಾನು ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಆ ರೇಂಜಿಗೆ ನಾನು ತಿಳಿಸ್ಕೊಟ್ಟಿರ್ತೀನಿ ಆಯ್ತಲ್ಲ. ಇಷ್ಟಾದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಫ್ರೆಂಡ್ಸು ಮತ್ತೇನಿಲ್ಲ. ಬಟ್ ನಾನು ಏನು ತಿಳಿಸ್ಕೊಡ್ತೀನಿ ಒಂದು ಡೆಮೋ ವಿಡಿಯೋ ತೋರಿಸ್ತೀನಿ ಫ್ರೆಂಡ್ಸ್. ಹಂಗೆ ನಿಮ್ಗೆ ತಮಿಳಲ್ಲಿ ಫೋಟೋ ಈ ರೀತಿ ಇರ್ತೈತಿ ನೋಡ್ಕೊಳ್ಳಿ. ನಾನು ಡೆಮೋ ವಿಡಿಯೋ ತೋರಿಸ್ತೀನಿ. ಸ್ವಲ್ಪ ಸಿಟ್ಟಿಗೆ ಬಂದ ಅತ್ತ ಕಣ್ಣಿರ್ತಾಗಿ ಆಕಿ ಈಗ ಸತ್ಯ ಮಾಡಿಲ್ಲ ಅಂತ ಏನು ಅವ್ರಿಗೆ ಕೇಳಾಕಿ ಪರ್ಸನಲ್ ಸಾಂಗ್ ಐತೆ ಫ್ರೆಂಡ್ಸ್. ಇದನ್ನು ಟೂನ್ಸ್ ಒಂದು ಹಾಕಿದ್ದೀನಿ ನಾನು ಫುಲ್ ಸಾಂಗ್ ಹಾಕಿಲ್ಲ ಪ್ಲೀಸ್. ಫುಲ್ ಸಾಂಗ್ ಹಾಕಿಲ್ಲ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಎಡಿಟಿಂಗ್ ಐತಿ ನಾವು ಇಲ್ಸ್ ಕಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಾಂಗ್ ತಕ್ಕಂಗೂ ನಾವು ಆ ಎರಡು ಕಡೆ ಟೈಮಿಂಗ್ ಕೂಡ ನಾವು 1 ಸೆಕೆಂಡ್ 2 ಸೆಕೆಂಡ್ ಹಿಂಗೆ ತೆಳಗಡೆ ನೋಡ್ಕೊಳ್ಳಿ ವಿಡಿಯೋ ತೆಳಗಡೆ ಅದನ್ನು ಯಾವ ರೀತಿ ನಾವು ಒಂದೇ ಇರ್ತೈತೆ ಡಬಲ್ ಮಾಡ್ಕೊಂಡು ಯಾವ ರೀತಿ ನಾವು ಫೋಟೋಸ್ ಎಲ್ಲ ಸೇಕ್ ಯಾವ ರೀತಿ ಮಾಡ್ಕೊಳ್ಬೇಕು. ಈಗ ಇದನ್ನು ಟ್ಯಾಬ್ಲೆಟ್ ಮಾಡಿದ್ರೆ ಮಣ್ಣೆ ಮಾಡಿದ್ದೀನಿ ಆ ಮಣ್ಣೆ ಹಿಡಿಯೋದಕ್ಕೆ ಆವತ್ತು ಮಾಡಿದ್ದೆ ಬಟ್ ಇವತ್ತು ಹೇಳ್ಕೊಡತ್ತೀನಿ. ಅದು ಸೇಕ್ ಅನ್ನೋದು ಹಿಂದ್ಕ ಸೇಕ್ ವರ್ಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಹೇಳಿ ಒಂದು ಮೊಬೈಲಲ್ಲೇ ಸೇಕ್ ಹಿಂದ್ಕ ಸಪೋರ್ಟ್ ಕೊಡ್ತೈತೆ ಒಂದು ಮೊಬೈಲ್ ಸಪೋರ್ಟ್ ಕೊಡೋಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ ಈಗೇನು ಮಾಡ್ಕೋಬೇಕು ಫ್ರೆಂಡ್ಸ್. ಬೇರೆ ಎಫೆಕ್ಟ್ಗಳು ಬೇರೆ ಎಫೆಕ್ಟ್ ಸ್ಮೂತಿಂಗ್ ಎರಿಯಾಡೋದು ಈ ರೀತಿನ ಎಫೆಕ್ಟ್ಗಳು ನಿಮ್ಗೆ ಇಷ್ಟ ಬಂದಂತ ಇಟ್ಕೋಕೆ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ. ಈಗೇನು ಮಾಡ್ಕೊಂಡು ಫ್ರೆಂಡ್ಸ್ ಟೆಂಪ್ಲೇಟ್ಸ್ ಪರ್ಸನ್ ಒನ್ ಡಿಪಿದು ಅವಿಪ್ಲರ್ ಆ್ಯಪ್ ಬೇಕಾಗುತ್ತೆ. ಅವಿಪ್ಲರ್ ಆ್ಯಪ್ ನನ್ನ ಟೆಲಿಗ್ರಾಮ್ ಚಾನಲ್ ಪ್ರದರ್ಶಿತೈತೆ ಫ್ರೆಂಡ್ಸ್. ಅದು ಸಿಗುತ್ತೆ ಹೇಗೆ ನಾವು ಯಾವ ರೀತಿ ತಗೊಳ್ಬೇಕು ಎಲ್ಲ ನೀಟಾಗಿ ಇರ್ತೈತಿ. ಬಟ್ ನೀವು ವಿಡಿಯೋಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪರ್ಸನ್ ಒನ್ ಡಿಪಿ ಆ್ಯಪ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ ನೋಡ್ಕೊಳ್ಳಿ. ಈಗ ಅವಿಪ್ಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಟೆಂಪ್ಲೇಟ್ಸ್ ಹೊಸ ಟೆಂಪ್ಲೇಟ್ಸ್ ಆನ್ ಇರ್ತಾವೆ ಫ್ರೆಂಡ್ಸ್. ನಿಮ್ಗೆ ಆನ್ ಇದ್ರೆ ನಾವು ಏನು ಮಾಡ್ಕೋಬೇಕು ಯೂಟ್ಯೂಬ್ ಸೈಜ್ ಎಡಿಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ ನಾವು ಮೊಬೈಲ್ ರೋಟೇಟ್ ಅನ್ನೋದು ಆನ್ ಇಟ್ಕೋಬೇಕಾಗೈತೆ. ಅಂದ್ರೆ ಮೊಬೈಲ್ ಮೂವಿ ನೋಡ್ಲಿಕ್ಕೆ ಆಡ್ ಹಿಡ್ಕೋತಿಲ್ಲ ಫ್ರೆಂಡ್ಸ್ ಆಡಾಕೈತಿ. ಆ ರೀತಿ ರೋಟೇಟ್ ಅನ್ನೋದು ಆನ್ ಇಟ್ಕೋಬೇಕಾಗೈತಿ. ಇಲ್ಲಿ ನೋಡ್ಕೊಂಡು ತೋರಿಸ್ತೀನಿ ನಾನು ರೆಡ್ಮಿ ಮೊಬೈಲ್ ಐತಿ ಲಾಕ್ ತಿಳ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಬಲ್ಗೈಟ್ ಸೈಡ್ ತರ ಮೇಲೆ ನೋಡ್ಕೊಳ್ಳಿ ಸ್ಕ್ರೀನ್ ರೆಕಾರ್ಡ್ ಐತೆ. ಅದ್ರ ತಳಗಡೆ ನಾನು ಜಸ್ಟ್ ಅದ್ರ ತಳಗಡೆ ನಾನು ಎರಡನೇದು ಆಪ್ಷನ್ ಇದು ರೋಟೇಟ್ ಬಿಡಿದ ನೋಡು ಅದನ್ನ ರೋಟೇಟ್ ಈ ರೀತಿ ಆನ್ ಇಟ್ಕೊಳ್ಳಿ. ರೆಡಿ ಮೊಬೈಲಲ್ಲಿ ಇದೇ ರೀತಿ ಇರ್ತೈತೆ. ಆನಂತರ ಮೊಬೈಲ್ ಅನ್ನೋದು ಆಡ್ ಹಿಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಆಡ್ ಹಿಡ್ಕೊಂಡ್ರೆ ಅಡ್ಡಾಗೈತೆ ಅಂದ್ರೆ ಯೂಟ್ಯೂಬ್ ಸೈಜ್ ಎಡಿಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ ನಾವು ಮೊಬೈಲ್ ಅನ್ನೋದು ಆಡ್ ಹಿಡ್ಕೊಂಡ್ರೆ ನಮಗೆ ಎಡಿಟ್ ಅನ್ನೋದು ಚೆನ್ನಾಗಿ ನೀಟಾಗಿ ವರ್ಕೌಟ್ ಆಕೈತಿ. ಏನು ಸಾಂಗ್ ಪ್ಲೇ ಮಾಡ್ಕೋಬೇಕಾಗೈತಿ ಏನು ಎಲ್ಲ ಬಂದದ ಫ್ರೆಂಡ್ಸ್. ಎಲ್ಲ ಬಂದವು ಸಾಂಗ್ ಯಾವ ರೀತಿ ಪ್ಲೇ ಮಾಡ್ಕೋಬೇಕು ಜಸ್ಟ್ ನೋಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಳ್ಳಿ. ನಡು ಸ್ಕ್ರೀನ್ ಮೇಲೆ ಒಂದು ಬಟ್ ಟಚ್ ಮಾಡ್ಕೊಂಡು ಈ ರೀತಿ ಬಲ್ಗಡ್ ಸೈಡ್ ಹೇಳ್ಕೊಳ್ಳಿ. ಈ ರೀತಿ ಬಲ್ಗಡ್ ಸೈಡ್ ಒಂದ್ಸಲ ಹೇಳ್ಕೊಂಡ್ರೆ ಈ ರೀತಿ ಬರುತ್ತೆ. ಹೋಗ್ರು ಇದೇನು ಕ್ರೇಜಿ ನಿಮ್ದು ನೀಲಿ ಕಲರ್ ಬಂದವಲ್ಲ ಅಂತೇಳಿ ನಿಮ್ಗೆ ಕನ್ಫ್ಯೂಸ್ ಇರ್ತೈತಿ. ಅವನು ಸೆಟ್ಟಿಂಗ್ ಐತೆ ಅದನ್ನ ಸೆಟ್ಟಿಂಗ್ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮತ್ತೆ ಇಲ್ಲಿ ಅಂತ ತೆಗೆದಿಡಿಯೋದು ಅದಕ್ಕೋಸ್ಕರ ಮತ್ತೆ ಮಾಡ್ಕೊಂಡು ಇನ್ನೊಂದ್ಸಲಿ ತಗೊಳ್ಳಿ ಫ್ರೆಂಡ್ಸ್. ಈ ರೀತಿ ಇನ್ನೊಂದ್ಸಲಿ ತಗೊಂಡ್ರೆ ಈ ರೀತಿ ಬರ್ತಾವೆ. ನಮಗೆ ಇಲ್ಲಿ ಸಾಂಗ್ ಸಿಗಲಿಲ್ಲ ಅಂದ್ರೆ ಇನ್ನೊಂದ್ಸಲಿ ತಗೊಳ್ಳಿ ಫ್ರೆಂಡ್ಸ್. ಈ ರೀತಿ ಲೈಬ್ರರಿ ಅನ್ನೋದು ಆನಕ್ಕೆ ತೋರ್ಸತ್ತೆ ನೋಡ್ಕೊಳ್ಳಿ. ಇಲ್ಲಿ 2 ಸರಿ ತೋರ್ಸತ್ತೀನಿ. ಇಲ್ಲಿ ನೋಡ್ಕೊಳ್ಳಿ ಫಸ್ಟ್ನೇದು ಗೆರಿ ತರ 3 ತರ ಐತಿ. ಅಲ್ಲ ಅದರ ಕೆಳಗಿಂದು 2ನೇದು ಸ್ಟೆಪ್ ಅಂದ್ರೆ ಟೈಮಿಂಗ್ ನಮ್ಮ ಸ್ಟೆಪ್ 48 ಅವರ್ಸ್ ಇರ್ತೈತಿ ಎಷ್ಟು ಇರ್ತೈತಿ ಗೊತ್ತಿಲ್ಲ. ಆನಂತರ ನಮ್ಗೆ ಅವೈಲೇಬಲ್ಸ್ ಆಡಿಯೋಸ್ ಇಲ್ಲಿ ರೀತಿ ಇರ್ತಿಲ್ಲ ಅಂದ್ರೆ ವಾಯ್ಸ್ ಕೊಡೋದು ಈ ರೀತಿ ಇರ್ತೈತಿ. ನಮ್ಗೆ ಏನ್ ಬೇಕು ಇಲ್ಲಿ ಫಸ್ಟ್ನೇ ಅಂತ ಹೇಳ್ಕೊಂಡು 3ನೇದು ಅವೈಲೇಬಲ್ಸ್ ಐತೆ 3ನೇ CD ಕೇಸೆಟ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬಿಟ್ಟು ಏನೈತಿ ನಮ್ಮ ಫೈಲ್ಸ್ಗಳು ಆನಕ ಫ್ರೆಂಡ್ಸ್. ಎಷ್ಟು ಫೈಲ್ದಾಗ ಎಷ್ಟು ಸಾಂಗ್ ಐತೆ ಡೀಟೇಲ್ಸ್ ಐತೆ ತೋರ್ಸತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲ್ಗಡ್ ಸೈಡ್ ನೋಡ್ಕೊಳ್ಳಿ. ಫಸ್ಟ್ನೇ ಫೈಲ್ದಾಗ ಒಂದೈತಿ, 2ನೇ ಫೈಲ್ದಾಗ ಒಂದೈತಿ, 3ನೇ ಫೈಲ್ದಾಗ ಒಂದೈತಿ, 4ನೇ ಫೈಲ್ದಾಗ 80 ಅದಾವು, 5ನೇ ಫೈಲ್ದಾಗ 1119 ಸಾಂಗ್ ಅದಾವು. ಅಂದ್ರೆ ಈ ರೀತಿ ನಾವು ಸಾಂಗ್ ಎಲ್ಲಿ ಇರ್ತಾವಂತೆ ಡೀಟೇಲ್ಸ್ ಎಲ್ಲ ಗೊತ್ತಾಗೈತಿ. ಯಾವ ಫೈಲ್ ಅದ ಅಂತ ಹೋಯ್ತು ಅದನ್ನ ನೀವು ವಾಟ್ಸಪ್ ಫೈಲ್ ಇರ್ತಾವ ಒಂದು ಅದನ್ನ ಹೋಯ್ತು ಹೋಗ್ಬೋದು. ನೀವು ಯಾವ್ದಾರ ಕಡೆ ಶೇರ್ ಮಾಡ್ಸೋದು ಆ ಫೈಲ್ ಇರ್ತದೆ ಅದನ್ನ ಹೋಯ್ತು ಹೋಗ್ಬೋದು. ಗೊತ್ತಾಯ್ತು ಫ್ರೆಂಡ್ಸ್. ನಾನು ಶೇರ್ ಮೇನ್ ತಗೊಂಡು 80 ಸಾಂಗ್ ಅದಾವು. ಈ ರೀತಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದಂತ ನಾನು ಎಲ್ಲ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸಾಂಗ್ ಸೆಲೆಕ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್. ನಾನು ಸಾಂಗ್ ಸೆಲೆಕ್ಟ್ ಮಾಡ್ಕೊತೀನಿ ನೋಡ್ಕೊಳ್ಳಿ. ಜಸ್ಟ್ ನೀವು ಪ್ಲೇ ಮಾಡಿದ ತಪ್ಪಿಗೆ ಹೊಡಿಲಿನ ಕೆರವಿಲೆ ತಿಳಿಯುತ್ತೆ ಫ್ರೆಂಡ್ಸ್. ಮಳವಣ್ಣ ಇವಂದು ಐತೆ ಫ್ರೆಂಡ್ಸ್ ಬಳಗಳದ್ದು ಜಸ್ಟ್ ನೋಡ್ಕೊಳ್ಳಿ. ಅದರಲ್ಲಿ ನಾನು ಸಾಂಗ್ ಬೇರೆ ಸೆಲೆಕ್ಟ್ ಮಾಡ್ಕೋತೀನಿ. ಬಟ್ ಇಲ್ಲಿ ಏನು ನಾವು ಮಾರ್ಕ್ ಹಾಕೊಂಡು ಹೋಗಿ ಅಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಎಲ್ಲಾರು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಡ್ ಮಾಡಿ ಈ ರೀತಿ ನಮ್ಗೆ ಏನೂ ಇಲ್ಲ ಗುರು. ಜಸ್ಟ್ ಸಾಂಗ್ ಮೇಲೆ ಪ್ಲೇ ಮಾಡಿದ್ರೆ ಸಾಕು ಆಟೋಮೆಟಿಕ್ ಪ್ಲೇ ಆಕೈತೆ. ಕ್ಲಿಕ್ ಮಾಡೋದಟ್ಟು ಸಾಂಗ್ ಮ್ಯಾಗು ಆಟೋಮೆಟಿಕ್ ಪ್ಲೇ ಆಕೈತಿ. ಆಯ್ತಲ್ಲ ಫ್ರೆಂಡ್ಸ್. ಇದು ಒಂದು ಪ್ಲೇ ಮಾಡ್ಕೊಂಡ್ರೆ ಬಲಗಡೆ ಸೈಡ್ ದಂಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಾಂಗ್ ಪ್ಲೇ ಮಾಡೋದು ಆಫ್ ಮಾಡೋದು ಆಪ್ಷನ್ ಐತೆ ನೋಡ್ಕೊಳ್ಳಿ. ನಿಮ್ಗೆ
ಆಯ್ತಲ್ಲ ಸಾಂಗ್ ಪ್ಲೇ ಮಾಡ್ಕೋದು ಅದ್ರ ತಳಗಡೆ ನಾನು ಅದ್ರ ಬಾಜುಕ ನಾವು ಮೂಲಿಗೆ ಬಲಗಡೆ ಸರ್ ತರತಾಗ ಮೂಲಿಗೆ 3 ಟಿಕ್ ಮಾರ್ಕ್ ಇದಾವ ಸಾಂಗ್ ಪ್ಲೇ ಮಾಡೋದು ಆಫ್ ಮಾಡೋದು ಅದ್ರ ಬಾಜುಕ 3 ಟಿಕ್ ಇದಾವು ಅಲ್ಲೇ ಏನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಗೆ ಏನ್ ಇಲ್ಲಿ ರಿಪೀಟ್ ಅನ್ನೋದು ಆಪ್ಷನ್ ಇಲ್ಲಿ ಬಂದಿರ್ತೈತಿ ಈ ರೀತಿ ಬಂದೈತಿ ಅನ್ಕೊಳ್ಳಿ ಫ್ರೆಂಡ್ಸ್ ಈಗ ಬಂದೈತಿ 6 ಆಪ್ಷನ್ಸ್ ಬಂದ ಬಲಗಡೆ ಸರ್ ದಂಡಿ ಮೂಲಿಗೆ ಒಂದನೇ ಲೈನಿಂದ 3 ಎರಡನೇ ಲೈನಿಂದ 3 ಅದಾವಲ್ಲ ಒಂದನೇ ಲೈನಿಂದ ಲಾಸ್ಟ್ನೇದು ಏನೈತಿ ಫ್ರೆಂಡ್ಸ್ ರಿಪೀಟ್ ಅನ್ನೋದು ಆಪ್ಷನ್ ಐತಿ ಅದನ್ನ ರಿಪೀಟ್ ಅನ್ನೋದು ಆಪ್ಷನ್ ಬಂದಿರ್ತೈತಿ ಅದೇ ರೀತಿ ಇದ್ ರೀತಿ ಬಿಡಿದ್ ಮಾಡ್ಕೊಂಡ್ಬಿಡಿ ಅದನ್ನ ಬಿಡಿದ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ರಿಪೀಟ್ ಅನ್ನೋದು ಆಕೈತೆ ಫ್ರೆಂಡ್ಸ್ ಹೊಳೆ ರಿಪೀಟ್ ಸಾಂಗ್ ಅದಾಗ್ತೈತಿ ಯಾಕಂದ್ರೆ ನಾವು ಎಡಿಟಿಂಗ್ ಮುಗಿದು ಲೇಟ್ ಆಯ್ತು ಅಂದ್ರೆ ಹೊಳೆ ರಿಪೀಟ್ ಬೇರೆ ಸಾಂಗ್ ಆಯ್ತು ಹೊಳೆ ನಾವು ಹಚ್ಕೊಳ್ಬೇಕಾಗತ್ತೆ ಇದು ಆಟೋಮೆಟಿಕ್ ಕೆಲಸ ಮಾಡೋದೈತೆ ಆಯ್ತಲ್ಲ ಫ್ರೆಂಡ್ಸ್ ನಿಮ್ಗೆ ಅರ್ಥ ಆದಂಗೆ ಆಯ್ತು ಸ್ಟ್ರಾಂಗ್ ಸಾಂಗ್ ಬಗ್ಗೆ ಇದನ್ನ ಹೊಳೆ ವಾಪಸ್ ಎಡಗಡೆ ಸಲ ಜಕೊಂಡ್ಬಿಡಿ ಆಟೋಮೆಟಿಕ್ ನಾವು ಆಟೋಮೆಟಿಕ್ ನಮಗೆಲ್ಲ ಏನೇನೋ ಎಲ್ಲ ಸೇಕ್ ಚಾಲು ಮಾಡೋದು ಫ್ರೆಂಡ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಸಾಂಗ್ ಅನ್ನೋದು ಪ್ಲೇ ಮಾಡ್ಕೊಂಡು ಬಂದಿವಿ ನಾವು ಇಲ್ಲಿ ಏನೇನು ತೆಗಿಬೇಕು ಯಾವ ಫೋಟೋಸ್ಗಳು ಯಾಡ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ನೀವು ಎಡಿಟಿಂಗ್ ಮಾಡಿದಂಥ ಫೋಟೋಸ್ಗಳು ಇರ್ತಾವೆ ಫ್ರೆಂಡ್ಸ್ ಯೂಟ್ಯೂಬ್ ಸಜ್ಜ ಎಡಿಟ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಅದನ್ನು ಹಾಕೊಳ್ಳೋಕೆ ನಮ್ಗೆ ಸ್ಟೆಪ್ ಗೊತ್ತಿರೋದಿಲ್ಲ ಹೀಗೆ ಸ್ಟೆಪ್ ನಿಮಗೂ ಅರ್ಥ ಇರ್ತೈತೆ ಒಂದು ಸ್ವಲ್ಪ ಎಡಿಟ್ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್ ಅದನ್ನ ಸೆಟ್ಟಿಂಗ್ಸ್ ಇಟ್ಕೊಳ್ಳೋಕೆ ಇಷ್ಟ ಬರೋದಿಲ್ಲ ನಿಮ್ಗೆ ಈಗ ಏನು ಮಾಡ್ಕೋಬೇಕು ಬಲಗಡೆ ಸೈಡು ಮೇಲ್ಗಡೆ ಚಾರ್ಜಿಂಗ್ ಬಾಕ್ಸ್ ನೆಟ್ವರ್ಕ್ ಆಪ್ಷನ್ಸ್ ಇದಾವಲ್ಲ ಅದ್ರ ತಳಗಡೆ ನಾನು ಜಸ್ಟ್ ನೋಡ್ಕೊಳ್ಳಿ ಮೂರು ಆಪ್ಷನ್ಸ್ ಅವು ಇಲ್ಲಿ ಅವಿ ಪ್ಲರ್ದು ನಾವು ವರ್ಕ್ ಮಾಡ್ಲಿಕ್ಕೆ 3 ಆಪ್ಷನ್ಸ್ ಅವು ಇದ್ರೊಳಗೂ ಪೆನ್ಸಿಲ್ ಐಕನ್ ನಡುವಿಂದ ಏನೈತೆ ಫ್ರೆಂಡ್ಸ್ ಅದ್ರೊಳಗೆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಎಡಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಇವು ಎಫೆಕ್ಟ್ಗಳು ಬರ್ತಾವೆ ಫ್ರೆಂಡ್ಸ್ ಇವು ಎಫೆಕ್ಟ್ಗಳು ಏನು ಬರ್ತಲ್ಲ ಫ್ರೆಂಡ್ಸ್ ಇವು ಎಫೆಕ್ಟ್ಗಳು ನಾವೆಲ್ಲ ವರ್ಕ್ ಮಾಡ್ಕೋಕೈತಿ ಫ್ರೆಂಡ್ಸ್ ಇವು ಏನೋ ಲೈಟ್ ಮಿಷನ್ ಐತೆ ನಾವು ಈಗ ಕೈನ್ ಮಿಸ್ಟರ್ ಐತೆ ಆಪ್ಷನ್ಸ್ ಇರಂಗಿಲ್ಲ ಫ್ರೆಂಡ್ಸ್ ಇದ್ರೊಳಗೆ ಇದೇ ಥರ ಇಲ್ಲೆಲ್ಲ ಇಂಗ್ಲೀಷ್ ವರ್ಡ್ಸ್ ಇರ್ತಾವೆ ಇದ್ರೊಳಗೆ ಏನು ನಮ್ಗೆ ಇವು ಇರಂಗಿಲ್ಲ ಫ್ರೆಂಡ್ಸ್ ಆಪ್ಷನ್ಸ್ಗಳು ಸೇಪ್ಗಳು ನಮ್ಮ ಕಣ್ಣಿ ಕಾಣಂಗಿಲ್ಲ ಇಲ್ಲ ಏನು ಸೇಪ್ಗಳು ಕಣ್ಣಿ ಕಾಣಂಗಿಲ್ಲ ಅವೆಲ್ಲ ಇಂಗ್ಲೀಷ್ ವರ್ಕ್ ಮೇಲೆ ನಾವು ಎಡಿಟ್ ಮಾಡ್ಕೊಳ್ಬೇಕಾಗೈತಿ ಒಂದು ಸ್ವಲ್ಪ ಇದು ಕಷ್ಟ ಅನಿಸ್ತೈತಿಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಡೇ ಏನಾರಿಗೂ ಎಲ್ಲರಿಗೂ ಕಷ್ಟ ಆಗಿರೋ ಯಾವುದೇ ಬೇಕಾದ ಎಡಿಟ್ ಆಗಲಿ ಏನು ಬೇಕಾದಲ್ಲಿ ಎಲ್ಲರಿಗೂ ಸ್ಟಾರ್ಟಿಂಗ್ ಡೇ ಕಷ್ಟ ಅನಿಸ್ತದೆ ಫ್ರೆಂಡ್ಸ್ ಬ್ರೈಟ್ನೆಸ್ ಇರ್ಬೇಕು ಸ್ವಲ್ಪ ಈಗ ಏನು ಮಾಡ್ಕೊಂಡು ಎಡಗಡೆ ಸೈಡ್ ಆಪ್ಷನ್ಸ್ಗಳು ಬಂದಲ್ಲ ಇಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ ಅಂದ್ರೆ ಫ್ರೆಂಡ್ಸ್ ಫಸ್ಟ್ನೇದು ಐತಿ ಆನಂತರ ಇಮೇಜಿಂಗ್ ಬ್ಲ್ಯಾಕ್ ಸ್ಯಾಂಡ್ ಐತೆ ಫ್ರೆಂಡ್ಸ್ ಈ ರೀತಿ ನಮಗೆಲ್ಲ ಆಪ್ಷನ್ಸ್ಗಳದಲ್ಲ ಇದ್ರೊಳಗೆ ಯಾವ್ದು ವರ್ಕ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಫಸ್ಟಿಗೆ ನಿಮಗೂ ಒಂದೊಂದು ಟೆಂಪ್ಲೇಟ್ಸಲ್ಲಿ ಒಂದೊಂದು ಥರ ಹೆಸರು ಇರ್ತಾವೆ ಒಂದೇ ಥರ ಇರಂಗಿಲ್ಲ ಈಗ ಇದಕ್ಕೆ ಏನೈತೆ ಫ್ರೆಂಡ್ಸ್ ಫಸ್ಟ್ನೇದು ಹಿಡ್ಕೊಂಡು ಎರಡನೇದನ್ನ ಇಮೇಜ್ ಬ್ಯಾಕ್ಗ್ರೌಂಡ್ ಇಮೇಜ್ ಐತೆ ಫ್ರೆಂಡ್ಸ್ ಅದೇನು ವರ್ಕ್ ಮಾಡ್ತೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಸ್ಟೆಪ್ ನೋಡ್ಕೊಳ್ಬೇಕಾಗತ್ತೆ ನೀವು ಸ್ಟೆಪ್ ನೋಡ್ಕೊಂಡ್ರೆ ಎಡಿಟ್ ಮಾಡ್ಕೊಳಕ್ಕೆ ಬರ್ತೈತಿ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಗಡೆ ಸೈಡ್ ಎರಡನೇದು ಇಮೇಜಿಂಗ್ ಬ್ಯಾಕ್ಗ್ರೌಂಡ್ ಇಮೇಜಿಂಗ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್ 6 ಆಪ್ಷನ್ಸ್ ಬಂದು ಇಲ್ಲಿ ತಳಗಡೆ ಜನರಲ್ ಇಮೇಜಿಂಗ್ ಕಲರ್ ಕೆ ಬ್ಲರ್ನು ಈ ರೀತಿ ಬಂದಲ್ಲ ನಮ್ಗೆ ಫಸ್ಟ್ನೇದು ಜನರಲ್ ಮೇಲೆ ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಡೆಮೋ ತೋರಿಸೋದು ಫ್ರೆಂಡ್ಸ್ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೋಕೆ ಹೋಗ್ಬೇಡಿ ಮೇನ್ ಇದನ್ನ ಮಾಡ್ದ ಎಡಿಟ್ ಮಾಡಕ್ಕೆ ಬರಂಗಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಬೋರ್ಡರ್ ಅದಕ್ಕೆ ಹೋಗಿ ನಾವು ಇಮೇಜ್ ಹಾಕಿರ ಕುಂದಿರ್ತಾಗ್ರು ಇಲ್ಲ ನಾವು ಇಮೇಜಿಂಗ್ ಇದಕ್ಕೂ ಬೋರ್ಡರ್ ಹಾಕಿರ ಸೇಕೆ ಏನಾರು ಹಾಕಿರ ನಾವು ಕುಂದ್ರಂಗಿಲ್ಲ ಅದಕ್ಕೋಸ್ಕರ ನಾನು ಏನು ಹೇಳೋದು ಫ್ರೆಂಡ್ಸ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ಟಿಕ್ ಮಾರ್ಕ್ ಐತೆ ನೋಡ್ಕೊಳ್ಳಿ ಬಲಗಡೆ ಸೈಡ್ ಟಿಕ್ ಮಾಡ್ಕೊಂಡು ಇಲ್ಲಿ ಟಿಕ್ ಮಾರ್ಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಗ್ರೂ ನಮ್ಮದು ಫೋಟೋ ಇದು ಯಾಡ್ ಮಾಡೋದು ನಮ್ಮ ಫೋಟೋ ಅನ್ನೋದು ಗೊತ್ತಾಯ್ತು ನಮ್ಮ ಫ್ರೆಂಡ್ಸ್ ಸಾಂಗ್ ಅನ್ನೋದು ಪ್ಲೇ ಎಲ್ಲ ಐತಿ ಈಗ ಫೋಟೋ ಅನ್ನೋದು ಗೊತ್ತಾಯ್ತು ನಮ್ಗೆ ಯಾಡ್ ಮಾಡ್ಕೊಳ್ಳೋಕೆ ಇದು ನಮ್ಮದು ಇದು ಅಂದರೆ ಎಫೆಕ್ಟ್ ವರ್ಕ್ ಮಾಡ್ತೈತಿ ನಾವು ಫೋಟೋ ಹಾಕೊಳ್ಳೋಕೆ ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಇಲ್ದಂಗೆ ಇದಾಯಿತು ಫ್ರೆಂಡ್ಸ್ ಸಕ್ಸಸ್ ಆಯಿತು ಆನಂತರ ನಾವು ಫೋಟೋ ಆ್ಯಡ್ ಮಾಡ್ಕೋಬೇಕಲ್ಲ ಆ ಫೋಟೋ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅಂತ ತಳಗಡೆ ನೋಡ್ಕೊಳ್ಳಿ ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡಿದ್ದು ಅದ್ರ ಮೇಲೆ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದು ಹೋಗ್ತೈತಿ ಅದಕ್ಕೂ ಇಮೇಜಿಂಗ್ ಐತೆ ಎರಡನೇದು ಏನೈತೆ ನೋಡ್ಕೊ ಬಲಗಡೆ ಸೈಡ್ ಅಲ್ಲಿ ತೋರ್ಸತ್ತೀನಿ ಎರಡನೇದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಚಿಕ್ಕ ಬಾಕ್ಸ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಅಲ್ಲ ಒಂದು ಗ್ಯಾಲರಿ ಚಿತ್ರ ಥರ ಆಯ್ತು ನೋಡ್ಕೊಳ್ಳಿ ಚಿಕ್ಕದೊಂದು ಅಲ್ಲೇ ಬಲಗಡೆ ಸೈಡ್ ದಂಡಿಗೆ ಆ ಇಮೇಜ್ ತಳಗಡೆ ಅದ್ರ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ನೋಡಿ ಸೆಂಟ್ರ್ ಕಲರ್ಸ್ಗಳು ಬಂದು ಫ್ರೆಂಡ್ಸ್ ಇವೆಲ್ಲ ಕಲರ್ ಬಾಕ್ಸ್ಗಳು ಅವು ಬಂದಿಲ್ಲ ಈ ಕಲರ್ ಬಾಕ್ಸ್ ತಳಗಡೆ ಪಿಂಕ್ ಇಮೇಜು USC ತಿಳಿತು ಒಂದು ಬಾಕ್ಸು ಪಿಂಕ್ ಇಮೇಜ್ ಬಾಕ್ಸ್ ಒಂದು USC ಬಾಕ್ಸ್ ಒಂದು ಎರಡದಲ್ಲ ಇಲ್ಲಿ ಪಿಂಕ್ ಇಮೇಜ್ ಕಲರ್ ಬಾಕ್ಸ್ ತಳಗಡೆ ತೋರಿಸತ್ತೆ ನೋಡಿ ಸೆಂಟರ್ ಸ್ಕ್ರೀನ್ ನೋಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಮ್ಗೆ ಇಲ್ಲಿ ಇವು ಬರ್ತಾರೆ ಫ್ರೆಂಡ್ಸ್ ಇಲ್ಲಿ ಫೋಟೋಸ್ಗಳು ಬರ್ತಲ್ಲ ನಾವು ಯಾರು ಮಾಡಲಿಕ್ಕೆ ಒಂದು ಎಡಿಟ್ ಮಾಡಿದಂತ ನಾವು ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಮ್ಮ ಫೋಟೋ ಹಾಕೊಂಡಿಲ್ಲ ಅದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ಸ್ಕ್ರೀನ್ ತುಂಬ ಆಯಿತು ಇದು ನಮ್ಗೆ ಯೂಟ್ಯೂಬ್ ಸೈಜು ಬರಲಿಲ್ಲ ನಾವು ಫೋಟೋ ಎಡಿಟ್ ಯೂಟ್ಯೂಬ್ ಸೈಜ್ ಕ್ರಿಯೇಟ್ ಮಾಡ್ಕೊಂಡಿವಿ ಬಟ್ ಆ ಸೆಟ್ಟಿಂಗ್ಸ್ ಹೇಗೆ ಇಟ್ಕೋಬೇಕು ನಿಮ್ಗೆ ಕನ್ಫ್ಯೂಸ್ ಇದೆ ಇರ್ತದೆ ಫ್ರೆಂಡ್ಸ್ ಅದಕ್ಕೋಸ್ಕರ ತಿಳಿಸ್ಕೊಡ್ತೀನಿ ಮತ್ತೇನಿಲ್ಲ ನೀವು ಅಲ್ಲೆಲ್ಲೇ ತೊಗೊಂಡಂಥ ಟ್ಯಾಂಪ್ಲೇಟ್ಸನ್ನು ನಾವು ಯಾವ ರೀತಿ ವರ್ಕ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಳ್ಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತೇನು ಇಲ್ಲ ಮಿಸ್ಟೇಕ್ ಮಾಡ್ಕೋಕೆ ಹೋಗ್ಬಿಟ್ಟು ನಾನು ಹೇಳ್ತೀನಿ ಆನಂತರ ನಮ್ಗೆ ಏನಕ್ಕೆ ಇಲ್ಲಿ ಕಲರ್ ಬಾಕ್ಸ್ ತಗೊಂಡು ಒಂದು ಏರೋ ಮಾರ್ಕ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಹೋಗ್ತೈತಿ ಅದಕ್ಕೂ ನಾವು ಎರಡು ಬಟ್ಟಿಲಿ ಜೂಮ್ ಕಡಿಮೆ ಮಾಡ್ಕೊಳ್ಳೋಕೈತೆ ಗ್ರೂಪ್ ಬರ್ದಲ್ಲ ಇದ್ರೊಳಗೆ ಅವಿ ಪ್ಲೇಯರ್ ಇದು ಕೈನ್ ಮಿಸ್ಟ್ರು ಅದಿದೆ ಏನೆಲ್ಲ ಈಗ ಏನು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಜಸ್ಟ್ ಬಲಗಡೆ ಸರ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದು ಹೋಗ್ತೈತೆ ಅದಕ್ಕೆ ನಾವು ಬಲಗಡೆ ಸರ್ ಜನರಲ್ ಏನೈತಿಲ್ಲ ಫಸ್ಟ್ನೇದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆಯಿತು ಕ್ಲಿಕ್ ಆದ್ಕೊಂಡು ನಾವು ಫೋಟೋಸ್ ಸೆಲೆಕ್ಟ್ ಆಗಿದೆ ಬಟ್ ಅದು ಕ್ಲಿಕ್ ಆಯಿತು ಕ್ಲಿಕ್ ಆದ ನಂತರ ನಾವು ಇಮೇಜಿಂಗ್ ಸಾನ್ ಮಾಡ್ಕೋಬೇಕಲ್ಲ ಫೋಟೋಸು ಇಲ್ಲಿ ಬಲಗಡೆ ಸೈಡ್ ಏನನ್ನ ಮೇಲೆ ಸರ್ಸಿನ ಫ್ರೆಂಡ್ಸ್ ಈ ರೀತಿ ಮೇಲೆ ಸರ್ಸ್ಕೊಳ್ಳಿ ನಡುವೆ ಒಂದು ಟಿಕ್ ಮಾರ್ಕ್ ಹಾಕೋದು ಬರ್ತದೆ ನೋಡ್ಕೊಳ್ಳಿ ಬಲಗಡೆ ಸೈಡ್ ದಂಡಿಗೆ ತೋರಿಸುತ್ತೆ ನಡುವೆ ಒಂದು ಟಿಕ್ ಮಾರ್ಕ್ ಹಾಕೋದು ಬರ್ತದೆ ಟಿಕ್ ಮಾರ್ಕ್ ಹಾಕೊಳ್ಳಿ ಗುರು ಈ ರೀತಿ ಸಾಂದ್ ಹಾಕೈತಿ ಫೋಟೋಸ್ ಆಟೋಮೆಟಿಕ್ಕಾಗಿ ಸಾಂದ್ ಅದಕ್ಕೂ ನಾವೇನು ಮಾಡ್ಕೋಬೇಕು ಒಂದು ಸ್ವಲ್ಪ ಸೈಜ್ ಹೆಚ್ಚು ಕಡಿಮೆ ಇಟ್ಕೋಬೇಕಲ್ಲ ಅದನ್ನ ಹೇಗೆ ಇಟ್ಕೋಬೇಕಂದ್ರೆ ಇಲ್ಲಿ ನಡುವಿನ ಟಿಕ್ ಮಾರ್ಕ್ ಏನು ಹಾಕೊಂಡಿಲ್ಲ ಹೊಸ ಟಿಕ್ ಮಾರ್ಕ್ ಬಲಗಡೆ ಸೈಡ್ ಅದರ ತಳಗಡೆ ಎರಡು ಗೆರೆ ಬರ್ತಾವೆ ನೋಡ್ಕೊಳ್ಳಿ 1200 1400 ಎರಡು ಗೆರೆ ಇದಾವೆ ಆ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟಿಕ್ ಮಾರ್ಕ್ ಕೆಳಗಿನ ಎರಡು ಗೆರೆಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವೇನು ಮಾಡ್ಬೇಕು ಫಸ್ಟ್ನೇದು ಸಾಂದ ಈ ರೀತಿ ನಮ್ಗೆ ಬರ್ತದೆ ಫ್ರೆಂಡ್ಸ್ ನೋಡ್ಕೊಳ್ಬೇಕಾಗೈತೆ ಇದನ್ನು ಎಷ್ಟು ಇಟ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಳಿ ದಂಡಿಗೆ ತೋರ್ಸತ್ತೆ ನೋಡ್ಕೊಳ್ಳಿ ದಂಡಿಗೆ ಹತ್ತೋ ಮಟ್ಟ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ ಆಯ್ತಲ್ಲ ಓಕೆ ಇಷ್ಟು ಇಟ್ಕೊಳ್ಳಿ ಕರೆಕ್ಟಾಗಿ 1800 1400 ಕೂತಿದ್ದು ಒಂದೊಂದು ಟ್ಯಾಂಪ್ಲೇಟ್ಸ್ ಒಂದೊಂದು ಥರ ಇಲ್ಲಿ ನೋಡ್ಕೊಳ್ಳಿ ತೋರಿಸ್ತಾನೆ ಫ್ರೆಂಡ್ಸ್ ನಿಮಗೆ ಇಲ್ಲಿ ಗೆರೆ ಟಿಕ್ ಮಾರ್ಕ್ ಗೆರೆ ನೋಡಿ ಗೆರೆ ಅರ್ಧ ಮುಚ್ಚಬೇಕು
ಆಯ್ತಲ್ಲ. ಇದನ್ನ ಎರಡನೇ ಗೆರೆ ಅನ್ನೋದು ಜಕ್ಕೊಂಬಂದ್ರು ಜೂಮ್ ಆಗಂಗಿಲ್ಲ, ಜಾಸ್ತಿ ಜಗ್ಗಿರು ಜೂಮ್ ಆಗಂಗಿಲ್ಲ, ಯಾಕಂದ್ರೆ ಅಷ್ಟು ಇಟ್ಕೊಂಡ್ರು ನಡೆಯುತ್ತೆ. ಬಟ್ ನಾನು ತಿಳಿಸ್ಕೊಡ್ದು ನಿಮ್ಗೆ ಇಲ್ಲಿ ದಂಡಿಗೆ ಹತ್ತಬೇಕು, ಎಲ್ಲ ಕಡೆ ದಂಡಿಗೆ ಐತೆ ಕರೆಕ್ಟಾಗಿ ವರ್ಕೌಟ್ ಆಕೈತೆ ನಂಗೆ ಫ್ರೆಂಡ್ಸ್. ಇನ್ನೂ ಒಂಚೂರು ಜೂಮ್ ಮಾಡ್ಕೊಂಡ್ರೆ ಇನ್ನೂ ಒಂಚೂರು ಆಕೈತಿ. ಇಷ್ಟು ಮಾಡ್ಕೊಳ್ಬೇಕಾರೆ 800 1800 850 ಇಷ್ಟು ಇಟ್ಕೊಳ್ಳಿ. 800 ಇಟ್ಕೊಂಡ್ರೆ ಕರೆಕ್ಟಾಗಿ ಐತಿ ಫ್ರೆಂಡ್ಸ್, ಅಡ್ಜಸ್ಟು ಚೆನ್ನಾಗೈತಿ. ಬಟ್ ಎಫೆಕ್ಟ್ ಒಳಗೂ ಒಂದು ಸ್ವಲ್ಪ ಅಳಿಗಾಡೋ ಥರ ಕಟ್ಟ ದಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ 50% ಜಾಸ್ತಿ ಇಟ್ಕೊಳ್ಳಿ. ಇಲ್ಲಾರ ಇಲ್ಲೇ ನೋಡ್ಕೊಳ್ಳಿ, ಈಗ ಇಲ್ಲಿ ತಳಗಡೆ ತೋರಿಸ್ತಾನೆ ಬಲಗಡೆ ಸೈಡ್ ದಂಡಿ ಗೆರೆ ಕೆಳಗಡೆನ ಏನಾಕೈತೆ ಫ್ರೆಂಡ್ಸ್, ಈ ಗೆರೆ ಕೆಳಗಡೆನ ಬಲಗಡೆ ಸೈಡ್ ದಂಡಿಗೆ ತಗಡೆ 850 ನಾನು ಏನು 50 ಐತಿಲ್ಲ 50 ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಏನೈತಿಲ್ಲ ನಿಮಗೆ ಜಾಸ್ತಿ ಹೊಂಟಿತ್ತು ಅಂದ್ರೆ ಏನು ಮಾಡ್ಕೊಳ್ಳಿ 5 ಅನ್ನೋದು ಅಳಕಿಸ್ಕೊಂಡು ನಮ್ಗೆ ಎಷ್ಟು ಬರ್ಕೋಬೇಕಲ್ಲಿ, ಎಷ್ಟು ಬರ್ಕೋಬೇಕು ಫ್ರೆಂಡ್ಸ್, ಒಂದು ಎಷ್ಟು 2 ಬರ್ಕೋತೀನಿ ಫ್ರೆಂಡ್ಸ್. 2 ಬರ್ಕೊಂಡ್ರೆ 25 ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗ್ಬಿಡಿ, ತಳಗಿಂದ ಬರ್ತೈತಿ, ಹೊಳೆ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದು ಬರೋಬ್ಬರ ಸೆಲೆಕ್ಟ್ ಆಕೈತಿ. ಆಯ್ತಲ್ಲ ಫ್ರೆಂಡ್ಸ್, 25 ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಕೈತಿ ಫ್ರೆಂಡ್ಸ್. ಆಯ್ತಲ್ಲ, ನಿಮ್ಗೆ ಕನ್ಫ್ಯೂಸ್ ಇಲ್ಲಂಗೆ ಒಂದು ಸ್ವಲ್ಪ ಅರ್ಥ ಆದಂಗೆ ಆಯಿತು. ಇಷ್ಟ ಇಟ್ಕೊಂಡಿವಿ. ಫೋಟೋನ ಸೇಕ್ ಯಾವ ರೀತಿ ಆಕೈತಿ ಏನಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಸೇಕ್ ಮಾಡೋದು ಇಲ್ಲಿ ನೋಡ್ಕೊಳ್ಳಿ, ಗುಂಡಾಣಗೆಲ್ಲ ಐತ್ಲೆ ಬರ್ದಂಥದ್ದು ಅಕ್ಷರ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ತಕ್ಕ ಒಂದು ಎಫೆಕ್ಟ್ ಐತಿ ಇಲ್ಲಿ ತೋರ್ಸೋದು ನೋಡ್ಕೊಳ್ಳಿ ಸ್ಕ್ರೀನ್ ಮ್ಯಾಗ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೆಟರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಸೇಕ್ ಮಾಡೋದು ನಿಮ್ಗೆ ಕನ್ಫ್ಯೂಸ್ ಇರ್ತೈತೆ ಫ್ರೆಂಡ್ಸ್. ಈ ರೀತಿ ಸೇಕ್ ಮಾಡೋಲ್ಲ ಗುರು ಇದೇನು ಮಾಡ್ತೈತೆ ಈ ರೀತಿ ನಮಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಒಂದು ಸೇಕ್ ಆಗತೈತಿ. ಈ ರೀತಿ ನಾವು ಒಂದೊಂದು ಎಫೆಕ್ಟ್ಗಳು ಒಂದೊಂದು ಥರ ಸೇಕ್ ಮಾಡ್ತಿರ್ತಾರೆ ಫ್ರೆಂಡ್ಸ್. ನಿಮಗೆ ತಿಳಿಸ್ಕೊಡ್ತಂದ್ರೆ ಒಂದೇ ಮಾತನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಒಂದು ಮೊಬೈಲಲ್ಲಿ ನನ್ನ ಮೊಬೈಲಲ್ಲಿ ಬೆಟ್ ಸೆಲೆಕ್ಟ್ ಆಗಿಲ್ಲ, ಹಿಂದ್ಕ ಫೋಟೋ ಹಿಂದ್ಕ ಬರೋದು ಸೆಟ್ ಆಗಿಲ್ಲ. ನಿಮ್ಮ ಮೊಬೈಲಲ್ಲಿ ಖಂಡಿತ ಸೆಟ್ ಆಗ್ಬೋದು. ಈ ರೀತಿ ಹೇಳ್ತೀನಿ ಕೊಡ್ತೀನಿ ಫ್ರೆಂಡ್ಸ್. ಒಂದು ಮೊಬೈಲಲ್ಲಿ ಒಂಥರ ಇದೊಂದು ಎಫೆಕ್ಟ್ ಐತಿ, ಇದು ಬೇಡ ನನಗೆ ಇಟ್ಕೋತೀನಿ ನಾನು. ಆನಂತರ ಇಲ್ಲೊಂದು ಎಫೆಕ್ಟ್ ಐತಿ, ಆನಂತರ ಇದು ಸೇಮ್ ಟು ಇಲ್ಲಿ ಐತಿ, ಅದು ಬಟ್ ಅದು ಬೇರೆ ಬೇರೆ ಥರ ಆಯಿತು ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವ ಥರ ಏನಿಂದ ಅಂತೆಲ್ಲ ಡೀಟೇಲ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ವಲ್ಪ ಒಂದೊಂದು ಬೆಟ್ಗಳು ಸೆಲೆಕ್ಟ್ ಮಾಡ್ತಾ ಇಲ್ಲ, ಇಷ್ಟ ಪ್ರಾಬ್ಲಮ್ಸ್ ಮತ್ತೇನಿಲ್ಲ. ನಿಮ್ಮ ಮೊಬೈಲ್ ಸೆಟಕ್ ನಮ್ಮ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಹಿಂದ್ಕ ಸೇಕ್ ಐತಿ ಫ್ರೆಂಡ್ಸ್, ಬೇಸ್ ತಕ್ಕಂಗೆ ಯಾವ ರೀತಿ ಫ್ರೆಂಡ್ಸ್ ಎಲ್ಲ ವರ್ಕೌಟ್ ಆಯ್ತಲ್ಲ. ಒಂದು ಸ್ವಲ್ಪ ಅಡಿಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಇಟ್ಕೊಂಡ್ರೆ ನಿಮ್ಗೆ ಎಲ್ಲಿ ಬೋರ್ಡರ್ ಬಿಟ್ಟು ಹೊರಗಡೆ ದಾಟತಾ ಇಲ್ಲ, ಸ್ಕ್ರೀನ್ ಬಿಟ್ಟು ಹೊರಗಡೆ ಹೋಗ್ತಾ ಇಲ್ಲ ವಿಡಿಯೋ ಸಾಂಗ್ ಅನ್ನೋದು ಇಟ್ಕೋಬಹುದು. ಇದನ್ನು ಎಫೆಕ್ಟ್ ಇಟ್ಕೋಬಹುದು. ಇದು ಬೇಡಾದ್ರೆ ಫ್ರೆಂಡ್ಸ್ ಇದನ್ನು ಬಂದ್ ಮಾಡ್ಕೊಳ್ಳಿ. ಇದನ್ನು ಬಂದ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಗುಂಡನ ಅಕ್ಷರ ಮೇಲೆ ಕ್ಲಿಕ್ ಮಾಡತ್ತೆ ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಷ್ಟ ಎಫೆಕ್ಟ್ ಅದಾವು. ಇಷ್ಟ ಎಫೆಕ್ಟ್ ಒಳಗೂ ನಮ್ಗೆ ಏನಕ್ಕೈತಿ ಇಲ್ಲಿ ಒಂದು ಸ್ವಲ್ಪ ಅಡಿಗಾಡೋ ಥರ ನೋಡ್ಕೊಳ್ಳಿ, ಅಡಿಗಾಡೋ ಥರ ಇಟ್ಕೊಂಡೇ ಇಲ್ಲಿ ನಾನು ಆಪ್ಷನ್ಸ್ ಬಂದ್ ಇಟ್ಕೋತೀನಿ. ನಾನು ಬಂದ್ ಇಟ್ಕೊಂಡು ಇಲ್ಲಿ ಟಿಕ್ ಮಾರ್ಕ್ ನಡುವಿನ ಟಿಕ್ ಮಾರ್ಕ್ ತಳಗಡೆ ಬಲಗಡೆ ಸೈಡ್ ದಂಡಿಗೆ ನೋಡ್ಕೊಂಡು ನಡುವೆ ಟಿಕ್ ಮಾರ್ಕ್ ಮೇಲೆ 500 2 ಫ್ರೆಂಡ್ಸ್ ಗೆರೆ ಅದು ಸರಿಸಾಡೋದು, ಅದು ಮತ್ತೇನಿಲ್ಲ. ಇಲ್ಲಿ ತೋರಿಸ್ತೇನೆ ನೋಡ್ಕೊಳ್ಳಿ. 500 ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನಾನು ಈ ರೀತಿ ಸರಿಸಾಡ್ಕೊಂಡು ಫೋಟೋ ಸರ್ದಾರ್ದು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಸರ್ದಾರ್ಸ್ಕೊಂಡು ಇಟ್ಕೊಳ್ಬಹುದು ಫ್ರೆಂಡ್ಸ್. ಬಟ್ ಇದ್ರೊಳಗೆ ಯೂಟ್ಯೂಬ್ ಸೈಜ್ ಇದ್ರೊಳಗೆ ಸರ್ದಾರ್ಸೋ ಏನೋ ಅವಶ್ಯಕತೆ ಇರಂಗಿಲ್ಲ, ಯಾಕೆ ಯೂಟ್ಯೂಬ್ ಸೈಜ್ ಫೋಟೋ ಇರ್ತೈತಿ, ಅದಕ್ಕೋಸ್ಕರ ಹೇಳ್ತಾನೆ. ಆನಂತರ ನಮ್ಗೆ ಏನಕ್ಕೈತಿ ಅದ್ರ ಕೆಳಗಡೆ ಅದ್ರ ಮೇಲ್ಗಡೆ ನನಗೆ 2 ಗೆರೆ ಬರ್ತಾವೆ. ಇಲ್ಲಿ ಎಫೆಕ್ಟ್ ಅನ್ನೋದು ಇಟ್ಕೊಂಡ್ರೆ ಇಲ್ಲಿ ಎಫೆಕ್ಟ್ ಇಟ್ಕೊತಾನಿಲ್ಲ ನಾನು ಅಡಿಗಾಡೋ ಥರ. ಈ ಎಫೆಕ್ಟ್ ಇಟ್ಕೊಂಡ್ರೆ 2 ಗೆರೆ ಬಂದು ನೋಡ್ಕೊಳ್ಳಿ. ಮತ್ತೆ 500 ಸ್ಟೆಪ್ ವೈಸ್ 2 ಗೆರೆ ಬಂದು ಇದು ಫೋಟೋ ಅನ್ನೋದು ಜಾಸ್ತಿ ಸೇಕ್ ಆಗತೈತೆ. ಅದೊಂದು ಸ್ವಲ್ಪ ಕಡಿಮೆ ಮಾಡ್ಕೋದಾರ 500 ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಗೆ ಏನಕ್ಕೈತಿ ಗೆರೆ ಅನ್ನೋದು ಹಿಂದಕ್ಕೆ ಜಕ್ಕೊಳ್ಳಿ. ಇದನ್ನ ಫೋಟೋ ಅನ್ನೋದು ಸೇಕ್ ಕಡಿಮೆ ಆಕೈತಿ ನೋಡ್ಕೊಳ್ಳಿ. ಫೋಟೋ ಅನ್ನೋದು ಯಾವ ರೀತಿ ಸೇಕ್ ಹೆಚ್ಚಾಕೈತಿ, ಈ ರೀತಿ ಫೋಟೋ ಸೇಕ್ ಕಡಿಮೆ ಆಕೈತಿ. ಅಂದ್ರೆ ಸ್ಮೂತ್ ಆಗಿ ಎಳಿಯಾಡ್ಬೇಕು, ಯಾವುದೇ ಎಡಿಟ್ ಆಗಲಿ ಸ್ಮೂತ್ ಆಗಿ ಎಳಿಯಾಡ್ರೆ ಒಂದು ಸ್ವಲ್ಪ ಲುಕ್ ಕೊಡ್ತೈತಿ. ಅದಕ್ಕೋಸ್ಕರ ನಾವು ಮಾಡೋದು ಇಷ್ಟಾರ ಫೋಟೋ ಅನ್ನೋದು ಸೆಟ್ ಮಾಡ್ಕೊಳ್ಳೋಕೆ ಅನುಕೂಲ ಆಗಿದೆ ಫ್ರೆಂಡ್ಸ್. ಸೆಟ್ಟಿಂಗ್ ತೆಗೆದು ಸೆಟ್ಟಿಂಗ್ ಇಟ್ಕೊಳ್ಳೋಕೆ ಫೋಟೋದು ಗೊತ್ತಾಯ್ತು ನಿಮ್ಗೆ. ಆನಂತರ ನಮ್ಗೆ ಏನಾಕೈತಿ ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ನಾನು. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ಸ್ ಒಳಗೆ ಯಾವುದು ಸೆಟ್ ಮಾಡ್ದೈತಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಬೆಟ್ ಅನ್ನು ಸೆಟ್ ಮಾಡೋತ್ತೆ ಯಾಕೋ ಬೇಸ್ ತಗಂಗು. ಇಲ್ಲಿ ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿವಿ, ಅದು ಹೋತು ಅದಕ್ಕೂ ಬಲಗಡೆ ಸೈಡ್ ನೋಡ್ಕೊಳ್ಳಿ. ಮೂರನೇದು ಕಲರ್ಸ್ ಅನ್ನೋದು ಐತಿ. ಕಲರ್ಸ್ ಅನ್ನೋದು ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಕಲರ್ಸ್ ಅನ್ನೋದು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬೆಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸೇಕ್ ವರ್ಕ್ ಮಾಡೋದಿಲ್ಲ, ಬಟ್ ನಾನು ಸೆಟ್ ಮಾಡ್ಕೊಂಡೇನೆ ಇಷ್ಟ ಮತ್ತೇನಿಲ್ಲ. ಇದನ್ನ ಒಂದು ಸ್ವಲ್ಪ ಮೇಲೆ ಚಕ್ಕೊಳ್ಳಿ. ಈ ರೀತಿ ಅದನ್ನ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಚಕ್ಕೊಳ್ಳಿ. ಆನಂತರ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. 500 ದಂಡಿಗೆ 500 2 ಗೆರೆ ಇದಾವೆ, 1001 ಗೆರೆ ಐತೆ. ಅದ್ರ ತಗಡೆ ನಾನು ತೋರಿಸ್ತಾನೆ ನೋಡ್ಕೊಳ್ಳಿ ನಿಮ್ಗೆ. ಆ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ತೋರಿಸ್ತೀನಿ. ಇಲ್ಲಿ ಒಂದು ಸ್ವಲ್ಪ ಎಡಗಡೆ ಸೈಡ್ ಬನ್ನಿ, ಮತ್ತೆ ಒಂದು ಸ್ವಲ್ಪ ಸ್ಕ್ರೀನ್ ಒಳಗಲ್ಲಿ ಬೆಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಎಫೆಕ್ಟ್ ಮಾಡೋದು ಎಫೆಕ್ಟ್ ಇಡೋದು ಬರ್ತೈತಿ. ಪ್ಲೀಸ್ ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಬೆಟರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಬಟ್ ಅದ ಕಲರ್ಸ್ ಅನ್ನೋದು ಕೊಡ್ತಾ ಇಲ್ಲ. ಬಿ ಎಸ್ ತಕ್ಕಂಗೆ ಕಲರ್ಸ್ ಕೊಡ್ತಾ ಇಲ್ಲ. ಕೊಡ್ಲಿಕ್ಕೆ ಅಂದ್ರೆ ನಾವೇನು ಮಾಡ್ಕೋಬೇಕು, ಕನ್ಫ್ಯೂಷನ್ ನಿಮ್ಗೆ ಇದೇ ರೀತಿ ಬೆಟರ್ ಸೆಲೆಕ್ಟ್ ಆಗ್ತಾ ಇಲ್ಲ. ಯಾಕಂದ್ರೆ ಆ ಬಿ ಎಸ್ ತಕ್ಕಂಗೋ ಕಲರ್ಸು ಕೊಡ್ತಾ ಇಲ್ಲ. ಅದು ಕೊಟ್ಟರೆ ಹಾಕಕ್ಕೆ ಬರ್ತಿತ್ತು, ಬಟ್ ಅದು ಕೊಡ್ತಾ ಇಲ್ಲ. ಬಟ್ ನಾವೇನು ಮಾಡ್ಕೋಬೇಕು, ಅದು ಟೈಮಿಂಗು ಏನಾರು ಬೇರೆ ಸೆಲೆಕ್ಟ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಅದು ಆ ಸಾಂಗು ಟೈಮಿಂಗ್ ತಕ್ಕಂಗೆ ಸಾಂಗ್ಸು ಅಂದ್ರೆ ಫೋಟೋಸ್ ಅನ್ನೋದು ಕಲರ್ ಹೋಗೋದು ಬರೋದು ಮಾಡೈತಿ. ಪೂರ ಕರೆಕ್ಟ್ ಆಗಿತ್ತು. ನಿಮ್ಗೆ ಏನಾಕೈತಿ ಯಾಡ್ ವಿಜುವಲೈಸರ್ ಐತೆ ಬೇರೆ ಐತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಸ್ಕ್ರೀನ್ ಮ್ಯಾಗು ತಗಡೆ ಒಂದು ಸ್ವಲ್ಪ ನಡು ಸೆಂಟ್ರ್ ಸ್ಕ್ರೀನ್ ನೋಡ್ಕೊಳ್ಳಿ. ನೋಡಿ ಐತೆ ನೋಡಿ ಗುಂಡನಗಲತ್ತೆ ಬರ್ತಾನೆ ನೋಡಿ ಐತೆ ಅದ್ರ ತೆಕ ತೋರ್ಸತ್ತಾನೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೂ ಒಂದು ಗೆರಿಗೆ ಆಡ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಇನ್ನೂ ಒಂದು ಗೆರಿಗೆ ಆಡ್ ಆದ್ರೆ ನಮ್ಗೆ ಏನಕ್ಕೈತಿ ಇಲ್ಲಿ ಟೈಮಿಂಗ್ ಸೆಟ್ ಮಾಡ್ಕೊಳ್ಳೋಣ. ಒಂದೇ ಥರ ಆ ಫುಲ್ ಕಲರ್ಸ್ ಅನ್ನೋದು ಕಲರ್ ಬರಲಿಲ್ಲ ಅಂದ್ರೆ ಫುಲ್ ಕಲರ್ಸ್ ಫೋಟೋ ಕಲರ್ ಫುಲ್ ಬರಲಿಲ್ಲ ಅಂದ್ರೆ ಫೋಟೋ ಫುಲ್ ಕಲರ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಆಪ್ಷನ್ಸ್ ಇಟ್ಕೊಳ್ಬೋದು ಫ್ರೆಂಡ್ಸ್. ನಾನು ಏನು ಮಾಡ್ತೀನಿ ಇಲ್ಲಿ ಟೈಮಿಂಗ್ ಅದನ್ನು ಸೆಟ್ ಮಾಡ್ಕೋತೀನಿ. ಟೈಮಿಂಗ್ ಇದೆ ಅದನ್ನ ಸೆಟ್ ಮಾಡ್ಕೊಂಡ್ರೆ ಅದನ್ನ ಸೆಟ್ ಮಾಡ್ಕೋತೀನಿ ನಾನು ನೋಡ್ಕೊಳ್ಳಿ.
ಸ್ವಲ್ಪ ಇಟ್ಕೋತೀನಿ ನಾನು. ಕಲರ್ಸ್ ಅನ್ನೋದು ರಗಡ ಐತಿ, ಬಟ್ ಒಂದು ಸ್ವಲ್ಪ ಇಟ್ಕೋತೀನಿ. ಆ ಬೆಟ್ಟನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಕಲರ್ ಜಾಸ್ತಿ ಬರಲ್ಲ, ಅದಕ್ಕೋಸ್ಕರ ನಾವು ಸೆಟ್ ಮಾಡ್ಕೊಳ್ಬೇಕಾಗೈತಿ. ನಾನು ಸೆಟ್ ಮಾಡ್ಕೊಂಡೇನಿ ಇಲ್ಲಿ. ಒಂದು ಸ್ವಲ್ಪ ಇಟ್ಕೋತೀನಿ ನಾನು, ಅಗದಿ ಒಂದು 25% ಅಟ್ಟ ಇಟ್ಕೋತೀನಿ. ಭಾಳ ಜಾಸ್ತಿ ಆರ ಫುಲ್ ಕಲರ್ಸ್ ಅನ್ನೋದು ಮುಸ್ತಾವು, ಫೇಸ್ ಮುಸ್ತಾವು. ಅದಕ್ಕೋಸ್ಕರ ಒಂದು 25% ಅಟ್ಟ ಇಟ್ಕೋತೀನಿ ನಾನು. ಕಲರ್ಸ್ ರಗಡ ಐತಿ, ನಿಮಗೆ ಡೆಮೋ ತೋರಿಸಿದ್ದೆ ಫ್ರೆಂಡ್ಸ್, ಮತ್ತೇನಿಲ್ಲ. ಆನಂತರ ನಮಗೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲೆಲ್ಲ ಸೇಕು ಬರ್ಲಿಕ್ಕೆ ಕಾಲ ಆಗ್ತೈತಿ ಫ್ರೆಂಡ್ಸ್. ನಮಗೆ ಏನು ಪ್ರಾಬ್ಲಮ್ಸ್ ಇಲ್ಲ ಫ್ರೆಂಡ್ಸ್. ನೀಟಾಗಿ ಎಲ್ಲ ವರ್ಕೌಟ್ ಐತಿ. ವರ್ಕೌಟ್ ಇದ್ರೆ ನಾವೇನು ಮಾಡ್ಕೋಬೇಕು ಫ್ರೆಂಡ್ಸ್, ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಟೇರ ಲವ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಟ್ರೈವಿ ಲವ್ ಐತೆ ನೋಡ್ಕೊಳ್ಳಿ. ಒಂದು ಸ್ಟಿಕರ್ ಐತೆ, ಸ್ಟಿಕರ್ ತಗೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡಿ ಐತೆ ಬರ್ದಂಥದ್ದು, ಅದ್ರ ಮೇಲ್ಗಡೆ ನಾನು ಸ್ಟಿಕರ್ ಐತೆ, ಸ್ಟಿಕರ್ ತಗೊಳ್ಳಿ ಫ್ರೆಂಡ್ಸ್. ಯಾವುದು ಸೆಲೆಕ್ಟ್ ಮಾಡ್ತೈತಿ ನೋಡೋಣ ಫ್ರೆಂಡ್ಸ್. ನಿಮ್ಗೆ ಕನ್ಫ್ಯೂಸ್ ಆದಂತ ತೋರಿಸ್ಕೊಡ್ತೀನಿ ನಾನು. ಇಲ್ಲೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಲಾಸ್ಟ್ನೇ ಅಂತ ಹಿಡ್ಕೊಂಡು ಒಂದೇ ಪೇಜ್ ಏನೈತಿಲ್ಲ, 1 2 3 4 5ನೇದು ಹಿಡ್ಕೊಂಡ್ರೆ ಅದು ಪೇಜ್ ಆಪ್ಷನ್ಸು. ಅದು 5ನೇ ಪೇಜಿನ ಮೇಲ್ಗಡೆ ನನ್ನ ಟೆಕ್ಸ್ಟ್ ಅಂದರೆ ಇಮೇಜ್ ಐತೆ ಫ್ರೆಂಡ್ಸ್. ಇಮೇಜ್ ಐತೆ ನೋಡ್ಕೊಳ್ಳಿ, ತೋರಿಸ್ತಾನೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡ್ಕೊಟ್ಟು ಅಲ್ಲಿ ಸಿಂಬಲ್ ತೋರಿಸ್ತೈತಿ. ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಿಕ್ ಮಾರ್ಕ್ ತಗೊಂಡ್ಬಿಡಿ, ಬಲಗಡೆ ಸೈಡ್ ಒಂದೇ ಟಿಕ್ ಮಾರ್ಕ್ ತಗೊಂಡ್ಬಿಡಿ. ಅದು ಹೋತು ಸ್ಟಿಕರ್ಸ್. ಹೋದ್ರೆ ನಮ್ಗೆ ಏನಾಕತಿ, ಇಲ್ಲಿ ನೋಡಿ ಸೆಂಟ್ರು ನೋಡಿ ಐತೆ, ಅದ್ರ ಮೇಲ್ಗಡೆ ಒಂದು 4 ನಿಮಿಷ 5 ನಿಮಿಷ ಟೈಮಿಂಗ್ ಕೂಡ ಆಯ್ತು ನೋಡು. ಆ ಟೈಮಿಂಗ್ ಯಾವ ರೀತಿ ನಾವು ಇನ್ನೊಂದು ಡಬಲ್ ಮಾಡ್ಕೊಂಡು ಇಲ್ಲಿ ಕರಿಕಲರ್ ಮಾಡಿ ತಳಗಡೆ ಇಟ್ಕೊಳ್ಬೇಕು, 2 ಮಾಡಿ ಇಟ್ಕೊಳ್ಬೇಕು. ಅದನ್ನ ಹೇಗೆ ಇಟ್ಕೋಬೇಕಂದ್ರೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವುದು ಸೆಲೆಕ್ಟ್ ಮಾಡ್ತೈತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಟೆಕ್ಸ್ಟ್ ಐತೆ ನೋಡಿ, ಟೆಕ್ಸ್ಟ್ ಟೀಮ್ ಐತೆ ನೋಡಿ. ಅದ್ರ ಇಲ್ಲಿ ನೋಡ್ಕೊಳ್ಳಿ, ದಂಡಿಗೆ ನೋಡ್ಕೊಳ್ಳಿ. ಎಡಗಡೆ ಸೈಡ್ ದಂಡಿಗೆ ಫಸ್ಟ್ನೇ ಅಂತ ಹಿಡ್ಕೊಂಡು ಎಷ್ಟನದು 1 2 ಪೂರ ಫಸ್ಟ್ನೇದು ಒಂದು ಆಪ್ಷನ್ ಬಿಡಕ್ಕೆ ಹೋಗ್ಬಿಡಿ, ಪೇಜು ಬಿಡಕ್ಕೆ ಹೋಗ್ಬಿಡಿ, ಏನು ಬಿಡಕ್ಕೆ ಹೋಗ್ಬಿಡಿ. 1 2 3 4 5 6ನೇದು ಟೆಕ್ಸ್ಟ್ ಐತೆ, 6ನೇದು ಏನೈತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಸಿಂಬಲ್ ತೋರಿಸ್ತಾರೆ. ಬಲಗಡೆ ಸೈಡ್ ಜನರಲ್ ಮೇಲೆ ಟಿಕ್ ಮಾಡಿದ್ದೈತೆ, ಅದ ಟಿಕ್ ಮಾರ್ಕ್ ಮಾಡಿದ್ದೈತೆ. ಬಲಗಡೆ ಸೈಡು ಟಿಕ್ ಮಾರ್ಕ್ ತಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಅದಲ್ಲೂ ಗೊತ್ತಾಯ್ತು. ಅದನ್ನೋದು ಗೊತ್ತಾದ್ರೆ ಹೊಳೆ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಎಡಗಡೆ ಸೈಡ್ ನೋಡ್ಕೊಳ್ಳಿ, ಟೆಕ್ಸ್ಟ್ ಏನೈತಿಲ್ಲ ಅಲ್ಲಿ ಒಂದು ಪಟ್ಟಿ ಬಂದೈತಿ, ಅದ್ರ ಮೇಲೆ ಓದ್ ತಿಳ್ಕೊಂಡು ಇಲ್ಲಿ ಎಡಗಡೆ ಸೈಡ್ ತೋರಿಸ್ತಾನೆ ರೆಮೋ ಡಬಲ್ ಸೋತೆ ಬಂತು ನೋಡು. ಡಬಲ್ ಮಾಡ್ಕೊಳ್ಳಿ. ಡಬಲ್ ಆದ್ಕೊಂಡು ಅಲ್ಲಿ ಡಬಲ್ ಅದಾವ, ಬಟ್ ಒಂದು ತಳಗೆ ಬಂತು, ಗೊತ್ತಾಯ್ತು ಫ್ರೆಂಡ್ಸ್. ಒಂದು ತಳಗೆ ಬಂತು. ಅಲ್ಲಿ ಈ ಕಡೆ ಎಡಗಡೆ ಸೈಡ್ ದಂಡಿಗೆ ಒಟ್ಟು ಟಿಕ್ ಮಾರ್ಕ್ ಬಿಳಿಯು ಕಾಣತ್ತ ನೋಡ್ಕೊಳ್ಳಿ. ಅದ್ರ ಮೇಲೆ ಓದ್ ತಿಳ್ಕೊಂಡು ಇಲ್ಲಿ ಮೊಬೈಲ್ ಎಬ್ರಿಟ್ ಆಗೈತೆ ನಿಮ್ದು. ಎಬ್ರಿಟ್ ಹಾಕೋಣ, ಎಬ್ರಿಟ್ ತೆಗೆದ್ರಿ ಅಂದ್ರೆ ಎಬ್ರಿಟ್ ಆಗಂಗಿಲ್ಲ. ಎಬ್ರಿಟ್ ಹಾಕೋಣ ಏನಕ್ಕೆ ಎಳ್ಕೊಂಬಂದು ಇಲ್ಲೇ ಇಟ್ಕೊಳ್ಳಿ. 2 ಸೆಟ್ ಅದು ತಿಂದ ಮೇಲ್ಗಡೆ ಇವನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡು ಇಲ್ಲಿ 2 ಆಪ್ಷನ್ಸ್ ಬರ್ತವೆ, ಬರೀ 2 ಬರ್ತಾವೆ. ಜನರಲ್ ಅದ್ರ ತಗಡಿದು 2 ಬರ್ತಾವೆ. 2ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹಳದಿ ಕಲರ್ ಸೆಲೆಕ್ಟ್ ಐತಿ. ಇಲ್ಲಿ ನಾವೇನು ಮಾಡ್ಕೋಬೇಕು, ಕರಿ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್, ಗೊತ್ತಾಯ್ತಿಲ್ಲ. ಕರಿ ಕಲರ್ ಸೆಲೆಕ್ಟ್ ಐತಿ కదా. ಕರಿ ಕಲರ್ ಸೆಲೆಕ್ಟ್ ಆದ್ಕೊಂಡು ನಾವೇನಾಗೈತಿ ಹೊಳಿ ಬ್ಯಾಕ್ ಬರೋಣ. ಒಂದು ಸ್ವಲ್ಪ ಬ್ಯಾಕ್ ಬಂದು ಕರಿ ಕಲರ್ ಸೆಲೆಕ್ಟ್ ಐತಿ 6 ಸೆಕೆಂಡು 6 ನಿಮಿಷ 38 ಸೆಕೆಂಡ್ ಈ ರೀತಿ ಟೈಮಿಂಗ್ ಆಯಿತು. ಆನಂತರ ನಮ್ಮ ಕರಿ ಕಲರ್ ಸೆಲೆಕ್ಟ್ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಹೊಳಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ನೇ ಟಿಕ್ ಮಾರ್ಕ್ ಏನೈತೆ, ಟಿಕ್ ಮಾರ್ಕ್ ಕೆಳಗಿನೂ 2 ಗೆರೆ ಇದಾವೆ, 350 600 ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಸರ್ಚಾರ್ದು ಆಪ್ಷನ್ಸ್ ಡಬಲ್ ಆಗ್ಯಾವ. ಡಬಲ್ ಆದ ಸರ್ಚಾರ್ದು ಹೇಳ್ಕೊಡತ್ತಾನೆ ಫ್ರೆಂಡ್ಸ್ ನಾನು ನೋಡ್ಕೊಳ್ಳಿ. ಫಸ್ಟ್ನೇ 2ನೇ ಲೈನಿಂಗು ಪೂರ ಜಕ್ಕೊಂಡ್ ಬಿಟ್ರೆ ತಳಗೆ ಬಂತದ. ಆನಂತರ ಈ ಕಡೆ 1ನೇ ಲೈನಿಂಗು ಬಲಗಡೆ ಸೈಡ್ ಜಕ್ಕೊಳ್ಳಿ. ಈ ಕಡೆ ಬಲಗಡೆ ಸೈಡ್ ಬರ್ತೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಗೊತ್ತಾಯ್ತಿಲ್ಲ ನಿಮ್ಗೆ. ಇಲ್ಲಿ ಇರಲಿ ಅಡ್ಜಸ್ಟ್ ಮಾಡಿದೆವು ರೀತಿ ಮತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಕಚೋಟಿ. ಆನಂತರ ನಾವು ಟಿಕ್ ಮಾರ್ಕ್ ಹಾಕೊಳ್ಳಿ, ನಡುವಿನ ಟಿಕ್ ಮಾರ್ಕು ಹಾಕೊಳ್ಳಿದ್ನ. ಅದ್ರ ಮೇಲ್ಗಡೆ 500 2 ಗೆರೆ ಇದಾವೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು 500 ಗೆರೆ ಮಗು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಸರ್ದಾಡ್ಕೊಂಡು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅಡ್ಜಸ್ಟ್ ಆಗೈತೆ, ಮತ್ತೇನಿಲ್ಲ. ಈ ರೀತಿ ಸರ್ಸಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ 1ನೇ ಗೆರೆ ಎಡಗಡೆ ಸೈಡ್ ಜಕ್ಕೊಂಡ್ರೆ ಬಲಗಡೆ ಸೈಡ್ ಸೇರಿದೈತಿ. ಇದು ಉಲ್ಟಾ ಐತಿ, ಒಂದು ಸ್ವಲ್ಪ ನೋಡ್ಕೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಆಯಿತು. ಒಂದು ಸ್ವಲ್ಪ ಮೊಬೈಲ್ ಅನ್ನೋದು ಆಡ್ ಹೋಯ್ತು, ಅದಕ್ಕೋಸ್ಕರ. ಮತ್ತು ಮೇಲಿಂದ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದು ಹಳದಿ ಕಲರ್ ಐತಿ, ಅದನ್ನು ಒಂದು ಸ್ವಲ್ಪ ಈ ಕಡೆ ಎಡಗಡೆ ಸೈಡ್ ದಂಡಿ ತಂದಿಟ್ಕೊಳ್ಳೋಣ. ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಫಸ್ಟ್ನೇ ಟಿಕ್ ಮಾರ್ಕ್ ಕೆಳಗಿನ 2 ಗೆರೆಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಅದೇ ರೀತಿಯಿಂದ ಒಂದು ಸ್ವಲ್ಪ ಸರ್ಸಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಸರ್ಸಾಡಿದ್ರೆ ತಳಗೆ ಬರ್ತೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತಳಗೆ ಬಂತು ನೋಡ್ಕೊಳ್ಳಿ, 8 ನಿಮಿಷ ತಳಗೆ ಬಂದಕೊಂಡು ಇಲ್ಲಿ ನೋಡ್ಕೊಳ್ಳಿ ಇಟ್ಕೋತೀನಿ ನಾನು. ಇಲ್ಲಿ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದರೆ ನಾವೇನಾಗೈತೆ ಒಂದು ಸ್ವಲ್ಪ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೊಳ್ಳಿ ವಾಪಸ್ಸು. ಆನಂತರ ತಳಗಿಂದು 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು. ಹಳದಿ ಕಲರ್ ಸೆಲೆಕ್ಟ್ ಐತಿಲ್ಲ, ಅದನ್ನ ಕರಿ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರಿ ಕಲರ್ ಸೆಲೆಕ್ಟ್ ಆಯಿತು ನೋಡ್ಕೊಳ್ಳಿ ಫ್ರೆಂಡ್ಸ್. ಬ್ಯಾಕ್ ಬಂದನೆ ಎಲ್ಲ ಫುಲ್ ನೀಟಾಗಿ ಎಡಿಟ್ ಆಯಿತು ಫ್ರೆಂಡ್ಸ್, ಏನು ಮಿಸ್ಟೇಕ್ ಇಲ್ಲ. ಒಂದು ಸ್ವಲ್ಪ ಇದನ್ನ ಫಸ್ಟ್ನೇದನ್ನು ಸರಿಸ್ಕೊಂಡು ಈ ಕಡೆ ಎಡಗಡೆ ಸೈಡ್ ಇಟ್ಕೊಳ್ಳೋಣ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ನೇ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇ ನಿಮ್ಮ ಲೋಗೋ ಹಾಕೋ ಅವಶ್ಯಕತೆ ಇರಂಗಿಲ್ಲ. ಯಾಕಂದ್ರೆ ನಿಮಗೆಲ್ಲ ಬರ್ದಂಥದ್ದು ಪೇಜ್ ಒಳಗೆ ಬರ್ದಿರ್ತಾರಲ್ಲ, ಅದಕ್ಕೋಸ್ಕರ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ನಡುವಿನ ಟಿಕ್ ಮಾರ್ಕ್ ಹಾಕೊಳ್ಳಿ. ಅದ್ರ ಮೇಲ್ಗಡೆ 2 ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಲಗಡೆ ಸೈಡ್ ತೋರಿಸ್ತಾನೆ ಎಲ್ಲ ಗುರು, ಇವೇನು ಎಲ್ಲಿ ಹೇಳತ್ತಾನ ಅನ್ಕೋಬೇಡಿ. ನೋಡ್ಕೊಳ್ಳಿ ಇಷ್ಟು ಇಟ್ಕೊಂಡಾನೆ. ಓಕೆ ಗುರು, ಕರೆಕ್ಟಾಗಿ ಎಡಿಟ್ ಆಯಿತು. ಇನ್ನೇನು ಇಲ್ಲ, ಪೂರ ಬ್ಯಾಕ್ ಬಂದ್ಬಿಡ್ತೀನಿ. ಇನ್ನೆಲ್ಲ ಎಡಿಟ್ ಆಯಿತು. ಸಾಂಗ್ ತಕ್ಕಂಗೆಲ್ಲ ಸೇಕ್ ಹಾಕಿ ವರ್ಕ್ ಮಾಡ್ತೈತೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಇಲ್ಲಿ ಕಲರ್ಸ್ ಅನ್ನೋದು ವರ್ಕ್ ಮಾಡತೈತಿ. ನಮಗೆಲ್ಲ ಏನೂ ಇಲ್ಲ, ಎಲ್ಲ ಮಿಸ್ಟೇಕು ಚೆನ್ನಾಗಿ ವರ್ಕ್ ಮಾಡತೈತೆ ಫ್ರೆಂಡ್ಸ್, ಏನೂ ಇರಂಗಿಲ್ಲ.
ಈ ರೀತಿ ಮಾಡ್ಕೊಳ್ಳಿ. ಬೆಟ್ ಅನ್ನೋದು ವರ್ಕ್ ಮಾಡ್ಕೊಂಡ್ರೆ ಫೋಟೋ ಅನ್ನೋದು ಸೇಕ್ ಇನ್ಕಮ್ ಆಕೈತಿ. ಇಲ್ಲ ಬೇರೆ ಎಫೆಕ್ಟ್ ಇಟ್ಕೊಂಡು ಇದನ್ನ ಇಟ್ಕೊಳ್ಳಿ ಫ್ರೆಂಡ್ಸ್. ನೀವು ನಾನು ಹೇಳಿದೆಲ್ಲ ಎಡಿಟ್ ನೀವು ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಂಡ್ರೆ ಏನಾಕೈತಿ ಫ್ರೆಂಡ್ಸ್, ಬಟ್ ಎಲ್ಲ ನೀಟಾಗಿ ಎಡಿಟ್ ಆಗಿ ಬಂದ್ಬಿಡ್ತದೆ ಫ್ರೆಂಡ್ಸ್. ನೀವು ಈಗ ಏನು ಇಲ್ಲ ಅದಕ್ಕೆ ಇನ್ನು ಇದ ಟೆಂಪ್ಲೇಟ್ಸ್ ಅನ್ನು ಕೊಟ್ಟಿರ್ತೇನೆ ನಾನು. ಏನು ಕೊಟ್ಟಿರ್ತೇನೆ ಇಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ ಹೆಂಗೈತಿ ಅಲ್ಲಿ ತಂಗಾಳಿ ಎಡಿಟ್ ಐತೆ, ಫೋಟೋ ಐತೆ ಕೊಟ್ಟಿರ್ತೇನೆ. ನಿಮ್ಗೆ ಜಲ್ದಿ ಅರ್ಥ ಆಕೈತಿ. ಇದೊಂದು ಫೋಟೋ ಚೇಂಜ್ ಮಾಡ್ಕೊಂಡ್ರೆ ಬಗೆಹತ್ತೀನಿ ಯೂಟ್ಯೂಬ್ ಸೈಜ್ ಆಯ್ತಾ. ಇಷ್ಟ ಆದ್ರೆ ನಾವೇನು ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕಾ ಬಲಗಡೆ ಸೈಡ್ ದಂಡಿಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಚೌಕ್ ಆಪ್ಷನ್ಸ್ ಒಳಗೆ ತಳಗ್ ಮತ್ತೆ ಏರೋ ಮಾರ್ಕ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಮ್ಗೆ ಏನಕ್ಕೈತಿ ಸೈಜು ಸೆಟ್ಟಿಂಗ್ಸು ಎಲ್ಲ ಇಟ್ಕೊಳ್ಳೋಕೆ ನಮ್ಗೆ ಎಲ್ಲಿ ಏನೂ ಅವಶ್ಯಕತೆ ಇರಂಗಿಲ್ಲ ಫ್ರೆಂಡ್ಸ್. 4 ನಿಮಿಷ 54 ಸೆಕೆಂಡ್ ಐತಿ ಫ್ರೆಂಡ್ಸ್ ಸಾಂಗು. ಇದಷ್ಟು ಡೌನ್ಲೋಡ್ ಆಗ್ಬೇಕಾದ್ರೆ ಏನೇನು ಮಾಡಬೇಕು, ಯೂಟ್ಯೂಬ್ ಸೆಟ್ಟಿಂಗ್ ಇಟ್ಕೋದು ಯಾವ ರೀತಿ. ಇಲ್ಲಿ 1920 ನಿಮ್ಗೆ ಕಣ್ಣಿ ಕಣ ಆಯ್ತು ಫ್ರೆಂಡ್ಸ್. 1920 ಕಣ್ಣಿ ಕಣ ಅಂತ 1920 ಅನ್ನೋದು ಬೇರೆ ಇದ್ದಿತ್ತು ಅಂದ್ರೆ ಅಳ್ಕಿಸ್ಕೊಳ್ಳಿ ಫ್ರೆಂಡ್ಸ್. ನಿಮ್ದು 720 ಬೇರೆ ಇದ್ದು ಅಂದ್ರೆ ಏನು ಮಾಡ್ಕೊಳ್ಳಿ, ಈ ರೀತಿ 1920 ಇಟ್ಕೊಳ್ಳಿ. ಆನಂತರ ಬಲಗಡೆ ಸೈಡ್ ನೆಕ್ಸ್ಟ್ ಐತೆ ನೋಡ್ಕೊಳ್ಳಿ, ಬಲಗಡೆ ಸೈಡ್ ಸೆಂಟ್ರು ಆ ದಂಡಿಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು 1080 ಬೇರೆ ಇದ್ದ ನಿಮ್ದು ಏನು ಮಾಡ್ಕೊಳ್ಳಿ, ಹೊಳ್ಳಿ 1080 ಇಟ್ಕೊಳ್ಳಿ ಫ್ರೆಂಡ್ಸ್. 1080 ಇಟ್ಕೊಂಡು ಹೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗ್ಬಿಡಿ. ಅಲ್ಲಿ 30 ಬರ್ತೈತೆ, ಅದನ್ನ ಅಳ್ಕಿಸ್ಕೊಂಡು ಹಂಗೆ ಮುಂದುವರ್ಸುತ್ತ ಹೋಗಕ್ಕೆ ಹೋಗ್ಬಿಡಿ ಗುರು. ಈಗ ಏನು ಮಾಡ್ಕೊಳ್ಳಿ, ಇಷ್ಟ 1920 ಇಟ್ಕೊಂಡ್ರಲ್ಲ ಬ್ಯಾಲೆನ್ಸ್ ಇದನ್ನ ಇಟ್ಕೊಳ್ಳಿ ಫ್ರೆಂಡ್ಸ್. ಬೇರೆ ಬೇರೆ ಇಟ್ಕೋಕೆ ಹೋಗ್ಬಿಡಿ, ಅದೊಂದು ಸ್ವಲ್ಪ ಕೈ ಟಚ್ ಆಯ್ತು. ಅದಕ್ಕೋಸ್ಕರ ಇವನು ಏನು ಸೆಟ್ಟಿಂಗ್ ತಪ್ಪಿಸೋಕೆ ಹೋಗ್ಬಿಡಿ. ಮೊಬೈಲ್ ಡೌನ್ಲೋಡ್ ಆಗೋದು ಚಾನ್ಸಸ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದು ಇದನ್ನೆಲ್ಲ ಇಷ್ಟು 1920 ಇಟ್ಕೊಳ್ಳಿ. ಫಸ್ಟ್ನೇದು ಇಡ್ತು, ಆ ಥರ ತಗಿಂದು ಹಿಡ್ತು 1080 ಇಟ್ಕೊಂಡು ಆದ ನಂತರ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಡೌನ್ಲೋಡ್ ಆಗೋದು ಹೇಗೆ, ಡೌನ್ಲೋಡ್ ಎಕ್ಸ್ಪೋರ್ಟ್ ಮಾಡು 2 ಆಪ್ಷನ್ಸು. ಎಕ್ಸ್ಪೋರ್ಟ್ ಮಾಡು 2ನೇ ಆಪ್ಷನ್ಸು. ಈ 2ನೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಕೈತಿ, ಖಂಡಿತವಾಗಿ ಡೌನ್ಲೋಡ್ ಆಗಂಗಿಲ್ಲ ಫ್ರೆಂಡ್ಸ್. 15 ಸೆಕೆಂಡ್ ಅಟ್ಟ ಸಾಂಗ್ ಡೌನ್ಲೋಡ್ ಆಕೈತಿ, ಅಂದ್ರೆ 15 ಸೆಕೆಂಡ್ ಅಟ್ಟ ವಿಡಿಯೋ ಡೌನ್ಲೋಡ್ ಆಕೈತಿ. ಆನಂತರ ಫಸ್ಟ್ನೇದು ಏನೈತಿ ಎಕ್ಸ್ಪೋರ್ಟ್, ಫಸ್ಟ್ನೇದು ಏನು ಎಕ್ಸ್ಪೋರ್ಟ್, ಫಸ್ಟ್ನೇದು ಒಂದು ಸ್ವಲ್ಪ ದಪ್ಪನ ಅಕ್ಷರ ಬರೋದಂತ ಫಸ್ಟ್ನೇದು ಏನೈತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗೈತಿ ಫ್ರೆಂಡ್ಸ್. ಕ್ಲಿಕ್ ಆದ್ರೆ ನಮ್ಗೆ ಏನಾಕೈತಿ, ಡೌನ್ಲೋಡ್ ಆಗಿ ಚಲೋ ಮಾಡ್ತೈತಿ. 1% ಡೌನ್ಲೋಡ್ ಆಯಿತು, 4% ಡೌನ್ಲೋಡ್ ಆಯಿತು. ಈ ರೀತಿ ನಮಗೆ ಡೌನ್ಲೋಡ್ ಆಗಿ ಚಲೋ ಮಾಡ್ತದೆ ಫ್ರೆಂಡ್ಸ್. ವೇಟ್ ಆಕೈತಿ, ನಾನು ಕ್ಯಾನ್ಸಲ್ ಮಾಡ್ತೀನಿ, ಅದೇನು ಅವಶ್ಯಕತೆ ಇರಂಗಿಲ್ಲ. ನಾವು ಒಂದು 15 ಸೆಕೆಂಡ್ ಅಟ್ಟ ಡೌನ್ಲೋಡ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಹೊಳ್ಳಿ ನಾವು ಗುಂಡ್ಲೆ ಮೇಲೆ ಕ್ಲಿಕ್ ಮಾಡ್ಕೊಂಡೇನೆ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಾನು 15 ಸೆಕೆಂಡ್ 4 ನಿಮಿಷ ಐತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ನಾನು 0 ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಮಾಡ್ಕೊತೀನಿ, ಒಂದು 10 ಸೆಕೆಂಡ್ ಅಟ್ಟ ತಗೋತೀನಿ. ನಿಮ್ಗೆ ಅರ್ಥ ಇಲ್ಲ ಅಂತ ಓಕೆ ಮೇಲೆ ಕೊಡ್ತೀನಿ. 10 ಸೆಕೆಂಡ್ ಅಟ್ಟ ಬಂತಿಲ್ಲ. ಇಲ್ಲಿ ಏನು ಮಾಡ್ತೀನಿ, ಎಕ್ಸ್ಪೋರ್ಟ್ ಫಸ್ಟ್ನೇ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ಸಾಂಗು ನೀವು ಡೌನ್ಲೋಡ್ ಮಾಡಕ್ಕೆ ದಾಟ್ನ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ಕು ಆಟೋಮೆಟಿಕ್ ಸಾಂಗು ಹೊಳ್ಳಿ ರಿಪೀಟ್ ಹತ್ತೈತಿ. ಅದು ನೀವು ಅರ್ಧಕ್ಕನ ಡೌನ್ಲೋಡ್ ಇರ್ತೈತಿ, ಸಾಂಗ್ ಬಂದಾಕೈತಿ. ಅದೇನು ಗುರು ಅಡ್ಜಸ್ಟ್ ಆಯ್ತಲ್ಲ ಏಕ ಅನ್ನೋದು ನಿಮ್ಗೆ ಒಂದು ಸ್ವಲ್ಪ ಯೋಚನೆ ಇರ್ತೈತಿ. ಅದೇನು ಮಾಡ್ಕೋಕೆ ಹೋಗ್ಬೇಡಿ, ಕನ್ಫ್ಯೂಷನ್ ಮಾಡ್ಕೋಕೆ ಹೋಗ್ಬೇಡಿ. ಖಂಡಿತವಾಗಿ ಎಲ್ಲ ಸೆಲೆಕ್ಟ್ ಇರ್ತೈತೆ ಆಯ್ತಲ್ಲ ಫ್ರೆಂಡ್ಸ್. ಇಷ್ಟಾರು ಕನ್ಫ್ಯೂಷನ್ ಅನ್ನೋದು ನಿಮ್ಗೆ ಅರ್ಥ ಆದಂಗೆ ಆಯಿತು. ಎಲ್ಲ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಎಲ್ಲಿ ಓಕೆ ಹೊಡಿ ಅವಶ್ಯಕತೆ ಇರಂಗಿಲ್ಲ, ಏನೆಲ್ಲ ಡೀಟೇಲ್ಸ್ ಆಗಿ ನಿಮ್ಗೆ ಗೊತ್ತಾಗೈತೆ. ಅದಕ್ಕೋಸ್ಕರ 10 ಸೆಕೆಂಡ್ ಅಟ್ಟ ಇಷ್ಟ ಆಯಿತು. ಇಷ್ಟು ನೋಟಿಫಿಕೇಶನ್ ತೋರಿಸಿ ಇಷ್ಟಾರು ಫೈನಲ್ ಆಯಿತು ನಮಗೆ ಎಡಿಟಿಂಗ್ ಅನ್ನೋದು ಎಲ್ಲ ಮುಕ್ತಾಯಗೊಳ್ತು ಫ್ರೆಂಡ್ಸ್. ನಾನು ಎಲ್ಲಿ ತೋರಿಸ್ತೀನಿ ಇಷ್ಟಾರ ಫ್ರೆಂಡ್ಸ್. ನಮ್ಗೆ ಏನಾಕೈತಿ, ಗ್ಯಾಲರಿಲಿ ಬಂದು ಸೇವ್ ಆಗಿರ್ತೈತಿ. ಏನು ಕನ್ಫ್ಯೂಸ್ ಮಾಡ್ಕೋಕೆ ಹೋಗ್ಬೇಡಿ, ಗ್ಯಾಲರಿಲಿ ಬಂದು ಸೇವ್ ಆಗಿರೋದಿಲ್ಲ. ಸೇವ್ ಆದ್ರೆ ನಮ್ಗೆ ಏನಾಕೈತಿ, ನಮ್ಗೇನು ಕನ್ಫ್ಯೂಸ್ ಇರಂಗಿಲ್ಲ. ನಾನು ತೋರಿಸ್ತೀನಿ ಡೆಮೋ ತೋರಿಸೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಫ್ರೆಂಡ್ಸ್, ನಿಮಗೂ ಅವಿಪ್ಲರ್ ಆ್ಯಪ್ ಎಲ್ಲಿ ಸಿಗ್ತೈತಿ ಇಲ್ಲಿ ನೋಡ್ಕೊಳ್ಳಿ. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಬರ್ಬೇಕಾಗಿ ನನ್ನ ಟೆಲಿಗ್ರಾಮ್ ಚಾನಲ್ಗೂ ಯಾವ ರೀತಿ ಬರೋದು ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ನೇ ಲಿಂಕ್ ಐತೆ ಟೆಲಿಗ್ರಾಮ್ ಚಾನಲ್ ಲಿಂಕ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಒಂದೊಂದ್ಸಲ ಇರೋರ್ಲೈತೆ ತೋರಿಸ್ತಂದ್ರೆ ಆ ಕಾರಣಕ್ಕೆ ಏನು ಮಾಡ್ಕೊಂಡು ನಾನು ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಂಡು ಈ ರೀತಿ ತಂಗಾಳಿ ಎಡಿಟ್ ಅನ್ನು ಸರ್ಚ್ ಮಾಡ್ಕೋಬೇಕಾಗಿತ್ತು ಫ್ರೆಂಡ್ಸ್. ತಂಗಾಳಿ ಎಡಿಟಿಂಗು, ತಂಗಾಳಿ ಎಡಿಟ್ ಕಮೆಂಟು ಏನು ಯಾವುದು ತಗೋಕೋಬಿಡಿ. ತಂಗಾಳಿ ಎಡಿಟ್ ಅನ್ನೋದು ಅಷ್ಟೇ ಫ್ರೆಂಡ್ಸ್ ಸರ್ಚ್ ಮಾಡ್ಕೊಳ್ಳಿ. ತಂಗಾಳಿ ಎಡಿಟ್ ಅನ್ನೋದು ಅಷ್ಟೇ ಸರ್ಚ್ ಮಾಡ್ಕೊಂಡು ಬ್ಲಾಕ್ ಕಲರ್ ಡಿಪ್ ಇದು 8213 ಸಬ್ಸ್ಕ್ರೈಬ್ ಫಸ್ಟಿಗೆ ತೋರ್ಸತ್ತೆ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಜಾಯ್ನಿಂಗ್ ಇರ್ತದೆ ಫ್ರೆಂಡ್ಸ್, ಜಾಯ್ನ್ ಆಗಿ ವಿಡಿಯೋ ಎಡಿಟ್ ಬೆಸ್ಟ್ ಆ್ಯಪ್ ಅಂತ ಕೊಟ್ಟೇನೆ. ಇದು ವಿಡಿಯೋ ಎಡಿಟ್ ಮಾಡೋದು, ಬಟ್ ಅದ್ರೊಳಗೆ ಸರಿಯಾಗಿ ಒಂದೊಂದು ಈ ಕಲಿತಾ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗ್ತಾ ಇರ್ತೈತೆ ಫ್ರೆಂಡ್ಸ್. ಈ ರೀತಿ ಅವಿಪ್ಲರ್ ಟ್ಯಾಂಪ್ಲೆಟ್ಸು, ಈ ರೀತಿ ಅವಿಪ್ಲರ್ಸ್ ಎಲ್ಲ ನಿಮ್ಗೆ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಆಲ್ ಮೆಟೀರಿಯಲ್ಸ್ ಎಲ್ಲ ಇರ್ತದೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಪಿಕ್ಸರ್ ಟ್ಯಾಪ್ಸ್ ಅವಿಪ್ಲರ್ ಐತೆ ನಮ್ಮ ಫ್ರೆಂಡ್ಸ್. ಯಾವುದು ನವೆಂಬರ್ 26 ತಾರೀಕು ಅವಿಪ್ಲರ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. 7 MB ಪರ್ಸನಲ್ ಡಿಪ್ ಐತಿ. ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಅರ್ಥ ಆದಂಗೆ ಆಯ್ತದ. ನನ್ನ ಡಿಸ್ಕ್ರಿಪ್ಷನ್ ನಂತರ ಟ್ಯಾಂಪ್ಲೆಟ್ಸು ಅಲ್ಲೇ ನೀವು ಅವಿಪ್ಲರ್ ಏನು ಜಸ್ಟ್ ಎಡಿಟ್ ಮಾಡಿ ಇವು ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಅದ ಟ್ಯಾಂಪ್ಲೆಟ್ಸ್ ನಾನು ಎಲ್ಲ ಕ್ರಿಯೇಟ್ ಮಾಡಿದ್ದಾನೆ. ಎಲ್ಲಿರ್ತೈತಿ ಅದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಾಸ್ಟಿಗೆ ಇರ್ತೈತಿ. ಮೆಟೀರಿಯಲ್ಸ್ ಒಳಗೂ ಫೋಟೋಸ್ ಕೊಟ್ಟಿರ್ತೀನಿ, ಕೆಲವು ಫೋಟೋಸ್ ಕೊಟ್ಟಿರ್ತೀನಿ. ನಿಮ್ಗೆ ಇಷ್ಟ ತೋಳಿದ್ ಬೇಡ, ಇಷ್ಟ ಆಗ್ಲಿಕ್ಕೆ ಬೇಡ. ಅದ್ರ ಈ ಮೇಲ್ಗಡೆ ನಾನು ಅಲ್ಲಿ ಅವಿಪ್ಲರ್ ಟ್ಯಾಂಪ್ಲೆಟ್ಸ್ ಅದು ಏನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತೈತಿ. ಈ ರೀತಿ ಲಿಂಕ್ ಇರೋದು ಫ್ರೆಂಡ್ಸ್. ಯಾವುದು ಇಲ್ಲ ಫ್ರೆಂಡ್ಸ್, ಲಿಂಕ್ ಇದೇ ರೀತಿ ಇರ್ತೈತೆ. ಲಿಂಕ್ ತೆಗಿಸ್ಕೊಡೋದು ಅಂದ್ರೆ ಫಸ್ಟಿಗೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ತಳಗಡೆ ಲಿಂಕ್ ಐತಿಲ್ಲ, ಅಲ್ಲಿ ಲಿಂಕ್ ಇದೇ ರೀತಿ ಇರ್ತೈತೆ. ನಾನು ಅಂದ್ರೆ ಗೂಗಲ್ ಡ್ರೈವ್ದು ಲಿಂಕ್ ಇಟ್ಟಿರ್ತೀನಿ. ಅದಕ್ಕೋಸ್ಕರ ಮೆಯಾಪೇರ್ ಇಲ್ಲ ಅಂತ. ಆ ಡ್ರೈವ್ ಲಿಂಕು ಈ ರೀತಿ ಇರೋದಿಲ್ಲ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗೈತೆ. ಕ್ಲಿಕ್ ಮಾಡ್ಕೊಟ್ಟಿಗೆ ಏನಾಕೈತೆ ಫ್ರೆಂಡ್ಸ್, ಕ್ಲಿಕ್ ಮಾಡ್ಕೊಟ್ಟಿಗೆ ನಿಮ್ಗೆ ಏನೂ ಇಲ್ಲ, ಈ ರೀತಿ ಡೌನ್ಲೋಡ್ ಆಗ್ತಿರೋ ಮಾಡ್ತೈತೆ. ಡೌನ್ಲೋಡ್ ಆಗಿ ವೈಜುವಲೈಸರ್ ಡೌನ್ಲೋಡ್ ಆಗ್ತಿದೆ. ಡೌನ್ಲೋಡ್ ಆಗೋಣ ತಳಗಡೆ ನೋಡ್ಕೊಳ್ಳಿ. ಪರ್ಸನಲ್ ಡಿಪಿ, ನನ್ನ ಡಿಪಿ 2 ಅವಿಪ್ಲರ್ ತೋರಿಸುತ್ತೆ. ಪರ್ಸನಲ್ ಡಿಪಿ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಾವು ಎಡಿಟ್ ಮಾಡಿಲ್ಲ ಈಗ ಅದೇ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಆಟೋಮೆಟಿಕ್ ಬಂದು ಸೆಂಡ್ ಆಗೈತೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದೇ ರೀತಿನ ಬರ್ತೈತಿ. ಬಂದು ಆಟೋಮೆಟಿಕ್ ಬ್ಯಾಕ್ ಹೋಯ್ತು. ಬ್ಯಾಕ್ ಹೋದ್ರೆ ಹೊಳ್ಳಿ ಹೋಗಿ ನೋಡೋಣ, ನಾವು ಅವಿಪ್ಲರ್ಗೆ ಹೋಗಿ ನೋಡೋಣ ಅದು ಏನೋ ಸ್ಟಾರ್ಟ್ ಆಗಿತ್ತು ಇಲ್ಲೋ. ನಿಮಗೆಲ್ಲ ನಿಮ್ಮ ಪ್ರಾಬ್ಲಮ್ಸ್ ತೋರಿಸ್ಕೊಡ್ಬೇಕಲ್ಲ, ಅದಕ್ಕೋಸ್ಕರ ನಾನು ಹೇಳ್ತೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದೈತಿ. ಇಲ್ಲಿ ತರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಸ್ಟಿಗೆ ನಾವು ಏನು ಮಾಡಿದ್ವಿ, ಎಡಿಟ್ ಮಾಡಿದ್ವಿಲ್ಲ. ಈಗ ಜಸ್ಟ್ ಎಡಿಟ್ ಮಾಡಿದ್ದು ಇನ್ನೂ ಬಂದಿಲ್ಲ ಅಂತ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಇನ್ನೊಂದ್ಸಲ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಪ್ಲೀಸ್
ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಏನ್ ಮಾಡ್ಕೊಳ್ಳಿ, ಈ ರೀತಿ ಡೌನ್ಲೋಡ್ ಆಕೈತಿ. ಡೌನ್ಲೋಡ್ ಹಾಕೊಂಡು ಐ ಪ್ಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಳೆ ವಾಪಸ್ ಕ್ಲಿಕ್ ಹಾಕೊಂಡು ಆಟೋಮೆಟಿಕ್ ನೋಡೋಣ ಫ್ರೆಂಡ್ಸ್ ಏನಾಕೈತೆ ಬಂದ್ ಸೆಲೆಕ್ಟ್ ಆಯ್ತು ನೋಡ್ಕೊಳ್ಳಿ. ಬೇರೆ ಟೆಂಪ್ಲೇಟ್ ಬಂದ್ ಸೆಲೆಕ್ಟ್ ಆಯ್ತಲ್ಲ. ಈ ರೀತಿ ನಾವು ಟೆಂಪ್ಲೇಟ್ಸ್ ಹಾಕಬೇಕು. ಒಂದ್ಸಲಿ ಏನಾರು ಪ್ರಾಬ್ಲಮ್ ಲೋಡ್ ಗೊತ್ತಲ್ಲ ಫ್ರೆಂಡ್ಸ್, ನನ್ನ ತಲೆ ಎಷ್ಟು 261-62 ಗ್ರೂಪ್ ಅದಾವಂತೆ ವಾಟ್ಸ್ಆಪ್ ಗ್ರೂಪ್. ಫುಲ್ ಹೆವಿ ಲೋಡ್ ನನ್ನ ಫೋನ್ಗೆ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಮೆಸೇಜ್ ಬರ್ತಾವೆ. ನನ್ನ ಮೆಸೇಜ್ ಮೋಟ್ ರೀತಿನೇ ಐತೆ, ಅದಕ್ಕೋಸ್ಕರ ಮೆಸೇಜ್ ಮೇಲ್ಗಡೆ ತೋರಿಸಲ್ಲ. ಎಲ್ಲಾರ ನನ್ನ ಮೊಬೈಲ್ ಎಡಿಟ್ ಮಾಡಿ ತೋರಿಸೋ, ಎಡಿಟ್ ಮಾಡೋದಿಲ್ಲ, ಆ ರೀತಿ ಮೆಸೇಜ್ ಬರ್ತಾವೆ. ಮತ್ತೇನಿಲ್ಲ, ಈ ರೀತಿ ಟೆಂಪ್ಲೇಟ್ಸ್ ಯಾಡ್ ಐತಿ ನಿಮ್ ಕನ್ಫ್ಯೂಷನ್ ಎಲ್ಲ ಗೊತ್ತಾಯ್ತು ಫ್ರೆಂಡ್ಸ್. ನಾವು ಎಡಿಟಿಂಗ್ ಮಾಡಿದ್ದು ಇಲ್ಲಿ ಲಾಸ್ಟ್ನೇ ದಿನ ಐತೆ ಫ್ರೆಂಡ್ಸ್. ನಾವು ಎಡಿಟ್ ಮಾಡಿ ತೋರಿಸಿದ್ದು ಲಾಸ್ಟ್ನೇ ದಿನ ಐತೆ. ಬಟ್ ಇಲ್ಲಿ ಲಾಸ್ಟ್ಗೆ ಹಾಕೊಂಡು ಮತ್ತೊಂದು ಬಂತು ಫ್ರೆಂಡ್ಸ್. ನೀವು ಹೋಗಿ ವಾಪಸ್ ಒಂದು ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೇ ನಿಮ್ಗೆ ಬಂದೈತಿ ನೋಡಕ್ಕೆ ಬಂದಿದ್ದು ಇಲ್ಲೇ ಐತಿ ಫ್ರೆಂಡ್ಸ್. ಅದು ಇದೇ ಟೆಂಪ್ಲೇಟ್ಸ್ ಅನ್ನೈತು. ಹೊಳೆ ಹಾಕೊಂಡು ತಳಗಡೆ ಬಂದಂತೆ. ಈ ರೀತಿ ನಿಮ್ಗೆ ಕನ್ಫ್ಯೂಷನ್ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂತ ಡೆಮೋ ತೋರಿಸ್ತೀನಿ ಯಾವ ರೀತಿ ಬಂದೈತೆ ಅಂತೇಳಿ. ವಿಡಿಯೋಸ್ ಡೆಮೋ ನೋಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾಕ್ರು ಇಲ್ಲೈತೆ ಫ್ರೆಂಡ್ಸ್. ಸ್ಕ್ರೀನ್ ರೆಕಾರ್ಡ್ ಬಂದ್ ಮಾಡಿದ್ದು, ಸ್ಕ್ರೀನ್ ರೆಕಾರ್ಡ್ ಬಂದೈತೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಬಂದೈತೆ ಎರಡನೇದು. ಇಲ್ಲಿ ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಾಂಗು ವಿಡಿಯೋ ಅನ್ನೋದು ಪ್ಲೇ ಮಾಡಿನ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ನೀಟಾಗಿ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂಚೂರು ಬಿ ಎಸ್ ತಕ್ಕಂಗೆ ಈಗ ವರ್ಕ್ ಮಾಡೋದು ಅದು ಈ ರೀತಿ ನಿಮ್ಗೆ ಕನ್ಫ್ಯೂಸ್ ಆಕೈತಿ. ಒಂದ್ ಸ್ವಲ್ಪ ಬಿ ಎಸ್ ತಕ್ಕಂಗೆ ವರ್ಕ್ ಮಾಡೈತಿ. ಹೊಳೆ ವಾಪಸ್ ಹೋಗಿ ಒಂದ್ ಸ್ವಲ್ಪ ಬಿ ಎಸ್ ಸೆಟ್ಟಿಂಗ್ಸ್ ಕಡಿಮೆ ಇಟ್ಕೊಳ್ಬೇಕೈತಿ. ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನ ಇಟ್ಕೊಂಡು ಇಲ್ಲಿ ತಾರ ಮೇಲೆ ಪೆನ್ಸಿಲ್ ಹಾಕಿನ ಮೇಲೆ ಹೋಗಿ ನಾವು ಫೋಟೋ ಯಾವ ಹಾಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಾಂಗ್ ಪ್ಲೇ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಇಲ್ಲಿ ಸೇಕ್ ಮಾಡತ್ತಿಲ್ಲ, ಬಟ್ ಅಲ್ಲಿ ಹೊರಗಡೆ ಹೋಗಿ ಸೇಕ್ ಮಾಡೈತಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ. ಈಗ ಏನ್ ಮಾಡ್ಕೋಬೇಕು, ಇಲ್ಲಿ ಬೆಟ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಂಡಿನಿ ನಾನು. ಒಂದ್ ಸೆಲೆಕ್ಟ್ ಐತಿ ಇಲ್ಲಿ, ಅದಕ್ಕೋಸ್ಕರ ಎಫೆಕ್ಟ್ ಇಲ್ಲಿ ಏನ್ ಮಾಡ್ಕೊಳ್ಳಿ 50 ಇಟ್ಕೊಳ್ಳಿ ಫ್ರೆಂಡ್ಸ್. ಗೆರೆ ಹತ್ರ ತಗಡಿನ ಗೆರೆ 50 ಇಟ್ಕೊಳ್ಳಿ ಫ್ರೆಂಡ್ಸ್. 2% 500 ಇರ್ತಾವ, ಅವನ್ನ 50 ಇಟ್ಕೊಳ್ಳಿ. ಓಕೆ, 50 ಇಟ್ಕೊಂಡ್ರೆ ಹೊಳಿ ವಾಪಸ್ ಡೌನ್ಲೋಡ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರ್ತೈತಿ ಫ್ರೆಂಡ್ಸ್. ಅಲ್ಲಿ ನಿಮ್ ಬ್ಯಾಟ್ ಸೆಲೆಕ್ಟ್ ಆದ್ರೆ ಕರೆಕ್ಟ್ ಆಗಿ ಬರ್ತೈತಿ. ಈ ಸೆಟ್ಟಿಂಗ್ ಇಟ್ಕೊಂಡು ಎಲ್ಲ ನೀವು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಅಟು ನೋಡಿದ್ದಾನೆ ಫ್ರೆಂಡ್ಸ್. ಮುಂದೆ ಸಿಗ್ತಾನೆ ಅಂತ ನಿಮ್ಗೆ ಅದನ್ನು ತೋರಿಸ್ಕೊಡ್ಬೇಕಂದ್ರೆ ಅದನ್ನು ತೋರಿಸ್ಕೊಡ್ತಾನೆ ಫ್ರೆಂಡ್ಸ್. ಅದನ್ನು ತೋರಿಸ್ಕೊಡ್ತಾನೆ ಪಲ್ಲೆ ಅಂತಾರೆ ಪರವಾಗಿಲ್ಲ. ನಿಮ್ಗೆ ಡೌನ್ಲೋಡ್ ಮಾಡಿ ತೋರಿಸ್ಕೊಡ್ತಾನೆ. ಅಲ್ಲಿ ಇದಾಯ್ತು. ಇದೇ ರೀತಿ ನಾವು ಮೊಬೈಲ್ ಯಾಕೆ ಆಟ ಇಟ್ಕೊಂಡಿಲ್ಲ ಅಂದ್ರೆ ನಾವು ಎಡಿಟಿಂಗ್ ಐತಿ. ನೀವು ಫೋಟೋ ಸೆಟ್ ಮಾಡ್ತೀನಿ ಅಟ್ಟ ನಮ್ಮ ಪ್ರಾಬ್ಲಮ್ಸ್ ಅದ. ಅದಕ್ಕೋಸ್ಕರ ಏನಾರು ಸೆಟ್ ಮಾಡ್ತೀನಿ ಅಟ್ಟ ಪ್ರಾಬ್ಲಮ್ಸ್ ಇದೆ. ಎಫೆಕ್ಟ್ ಒಟ್ಟ ಸೆಟ್ ಮಾಡೋದು ಮತ್ತೇನಿಲ್ಲ. ಇಲ್ಲಿ ವರ್ಕ್ ಮಾಡ್ತಾ ಇಲ್ಲ, ಹೊರಗೆ ಬಂದ್ಕೊಂಡು ವರ್ಕ್ ಮಾಡೋದೈತಿ. ಈ ರೀತಿ ನಿಮ್ಗೆ ಇರ್ತೈತಿ. ಇಲ್ಲಿ ಮೇಲೆ ಡೌನ್ಲೋಡ್ ಚೆನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಆರಾಮ್ ಬೆಳಗಡೆ ಸೈಡು. ಆ ನಂತರ ನಮ್ಗೆ ಏನೈತಿ ಇಲ್ಲಿ ಎಷ್ಟು ಒಂದು 10 ಸೆಕೆಂಡ್ ಅಟ್ಟ ಡೌನ್ಲೋಡ್ ಮಾಡ್ಕೊತೀನಿ ನಾನು. ಇದೇ ರೀತಿ ಸೇಮ್ ಟು ಒಂದು 8 ಸೆಕೆಂಡ್ ಆಯ್ತು. ಡೌನ್ಲೋಡ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಡೌನ್ಲೋಡ್ ಆಕೈತಿ ಸದ ಜಸ್ಟ್ ಡೌನ್ಲೋಡ್ ಆಕೈತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಸ್ಪೀಡ್ ಡೌನ್ಲೋಡ್ ಆಕೈತಿ. ಓಕೆ ಆಯ್ತು. ನನ್ನ ಚೂರ್ ಐತೆ ಫ್ರೆಂಡ್ಸ್. ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ನಾನು ತಿಳಿಸ್ಕೊಟ್ಟೇನೆ ಫ್ರೆಂಡ್ಸ್. ಥ್ಯಾಂಕ್ ಯು. ಆಟೋ ನನಗೆ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಹೇಳಿಸೋ ಲೈಕ್ ಏನಿಸಿರ ಫ್ರೆಂಡ್ಸ್ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ಇಷ್ಟೇ ನಾನು ಕೇಳ್ಬೋದು ಫ್ರೆಂಡ್ಸ್. ಮತ್ತೇನಿಲ್ಲ. ಆಯ್ತು, ಡೌನ್ಲೋಡ್ ಆಯ್ತು. ಇನ್ನೇನು ಇಲ್ಲ, ಜಸ್ಟ್ ಗ್ಯಾಲರಿನ ಬಂದ್ಬಿಡ್ತು. ಡೈರೆಕ್ಟಾಗಿ ಗ್ಯಾಲರಿ ಬಂದ್ಬಿಡ್ತು. ಎಲ್ಲ ವಿಡಿಯೋಸು ಬಂತಿಲ್ಲ. ಫಸ್ಟ್ ಈಗ ಬಂತು ವಿಡಿಯೋಸ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಪ್ಲೇ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. 55% ಬೆಸ್ಟ್ ಸೆಟ್ಟಿಂಗ್ ಆಯ್ತು. ಅಲ್ಲಿ ಬೆಟ್ ಐತೆ. ನಾವು ಎಫೆಕ್ಟ್ ಇಟ್ಕೊಳ್ಳಿ. ಇಲ್ಲಿ ಖಂಡಿತವಾಗಿ ವರ್ಕ್ ಮಾಡ್ತೈತಿ. ಕರೆಕ್ಟಾಗಿ ಸೆಲೆಕ್ಟ್ ಆಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಸ್ವಲ್ಪ ಮುಂದೆ ಬಂದು ಹದ ಆಗೈತೆ. 50% ಇಟ್ಕೊಂಡಿಲ್ಲ ನಾನು. ಫೂರಲ್ಲಿ ಹೋಗ್ಬಿಟ್ಟು ಲಾಸ್ಟ್ ಇಟ್ಕೊಂಡು. ಅದಕ್ಕೋಸ್ಕರ ಒಂದು ಸ್ವಲ್ಪ ಸೇಕ್ ಕಡಿಮೆ ಐತಿ. ಇಲ್ಲಿ ನಿಮ್ಗೆ ಇದೇ ತೋರಿಸಿದ್ದು ಇಲ್ಲೇ ನೋಡ್ಕೊಳ್ಳಿ. ಬೆಟ್ ಸೆಲೆಕ್ಟ್ ಯಾವ ರೀತಿ ವರ್ಕ್ ಮಾಡೋದು ನೋಡ್ಕೊಳ್ಳಿ. ಫೋಟೋಸ್ ಯಾವ ರೀತಿ ವರ್ಕ್ ಮಾಡ್ತೈತಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಫ್ರೆಂಡ್ಸ್. ಅದ ಮತ್ತೆ ಬೆಟ್ ವರ್ಕ್ ಮಾಡಿತ್ತು ಫ್ರೆಂಡ್ಸ್. ಬೆಸ್ಟ್ ಎಡಿಟ್ ಐತೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.